ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಕ್ರಿಕೆಟಲ್ಲಿ ಟಾಸು ಮತ್ತು ಅಂಡರ್ ಓವರು ಹಾಗೆ ಟಾಸ್ ಬೆಟ್ಟಿಂಗ್ ಮಾತ್ರ ಅಲ್ಲ, ಇನ್ನೂ ತುಂಬ ಆಪ್ಷನ್ ಇದೆ. ಅದು ನಿಮಗೆ ಅನ್ನಿಸ್ಬಿಟ್ಟಲ್ಲಿ ಮಾತ್ರ ಸಿಗುತ್ತೆ. ಅದೆಲ್ಲ ಆಪ್ಷನ್ ಎಲ್ಲ ನಿಮ್ಗೆ ಬೇಕೆಂದರೆ ರಿಜಿಸ್ಟರ್ ಮಾಡ್ಕೊಂಡು ಲಿಂಕಲ್ಲಿ ಹಾಕಿರ್ತೀನಿ, ಇಲ್ಲ ಕಾಮೆಂಟ್ ಬಾಕ್ಸಲ್ಲಿ ಚೆಕ್ ಮಾಡಿ, ಇಲ್ಲ ಟೆಲಿಗ್ರಾಮಲ್ಲಿ ಜಾಯ್ನ್ ಮಾಡಿ. ಗೋಬರ್ಟ್ ಪ್ರೆಡಿಕ್ಷನ್ ಅಂತ ಅಲ್ಲಿ ಸಿಗುತ್ತೆ ಲಿಂಕ್, ರಿಜಿಸ್ಟರ್ ಮಾಡ್ಕೊಳ್ಳಿ. ತುಂಬ ಆಪ್ಷನ್ ಸಿಗುತ್ತೆ ನಿಮಗೆ. ಅಲ್ಲಿ ಕೂಡ ಸುಮಾರು ಅರ್ನಿಂಗ್ ಆಗ್ಬೋದು. ಇನ್ನು ಮತ್ತು ಟಾಸ್ಗಿಂತ ಜಾಸ್ತಿ ಅಲ್ಲೇ ಅರ್ನಿಂಗ್ ಜಾಸ್ತಿ ಆಗುತ್ತೆ. ಓಕೆ, ಯಾವ ಥರ ಅಂತ ತೋರಿಸ್ಕೊಡ್ತೀನಿ ನಿಮಗೆ. ಓಕೆ, ನಿಮಗೆ ನೋಡ್ತಾ ಇರ್ಬೋದು, ನಾನೀಗ ಇಂಡಿಯನ್ ಪ್ರೀಮಿಯರ್ ಲೀಗ್ ಮ್ಯಾಚ್ ತೊಗೊಂಡು ಸನ್ರೈಸ್ ಹೈದರಾಬಾದ್ ಮತ್ತು ಲಕ್ನೋ ಮ್ಯಾಚ್ ತೊಗೊಂಡಿದ್ದೀನಿ. ನೀವು ಜಸ್ಟ್ ಏನಿಲ್ಲ, ಈ ಥರ ಆಪ್ಷನ್ ಬರಬೇಕು. ನೋಡಿ, ಕ್ರಿಕೆಟ್ ಆಪ್ಷನ್ ಬಂದರೆ ಇಲ್ಲಿ ನಿಮಗೆ ಪ್ರೀ ಮ್ಯಾಚ್ ಅಂದರೆ ಮ್ಯಾಚ್ ಇನ್ನೂ ರೆಡಿಯಾಗಿ ಲೇಟ್ ಇದೆ. ಲೈವಲ್ಲಿ ಬರೋವಾಗ ಲೈವಲ್ಲಿ ಕೂಡ ಇರುತ್ತೆ. ಲೈವಲ್ಲಿ ಕೂಡ ನೀವು ಬೆಟ್ ಮಾಡ್ಕೋಬೋದು, ಇಲ್ಲ ಪ್ರೀ ಮ್ಯಾಚಲ್ಲಿ ಕೂಡ ಮಾಡ್ಕೋಬೋದು. ಓಕೆ, ಈಗ ಬಂದು ನೋಡಿ, ನಾನೀಗ ಚೆನ್ನೈ ಮತ್ತು RCB ಮ್ಯಾಚ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಓಕೆನಾ, ಇಲ್ಲಿ ನೋಡ್ತಾ ಇದ್ರು, ಇಲ್ಲಿ ರೆಗ್ಯುಲರ್ ಟೈಮ್ ಅಂತಿದೆ ಅಲ್ವಾ, ಇದೇ ಥರ ಲಾಸ್ಟಿಗೆ ಹೋಗಿ ನೀವು. ಓಕೆ, ಇಲ್ಲಿ ಬಂದರೆ ನೀವು ಇಲ್ಲಿ ನೋಡ್ಕೊಂಡ್ರೆ ಸ್ಟಾಟ್ಸ್ ಅಂತ ಇದೆಯಾ, ಓಕೆನಾ. ಈ ಆಪ್ಷನ್ಗೆ ಬಂದರೆ ನೀವು ಇಲ್ಲಿ ತುಂಬ ಆಪ್ಷನ್ ಇದೆ. ಇಲ್ಲಿ ಒಂದೊಂದು ಆಪ್ಷನ್ ನಿಮಗೆ ಎಲ್ಲ ಈಸಿ ಇರುತ್ತೆ ಮತ್ತು ವಿನ್ ಆಗೋದು ಜಾಸ್ತಿ ಕೂಡ ಇರುತ್ತೆ, ನೀವು ಒಂದು ಅನಾಲಿಸ್ ಮಾಡಿ ಹಾಕಿದರೆ. ಓಕೆನಾ, ನಾನು ಸುಮ್ಮನೆ ಸಿಂಪಲ್ ಒಂದು ಎಕ್ಸ್ಪ್ಲೇನ್ ಕೊಡ್ತಾ ಹೋಗ್ತೀನಿ ಒಂದೊಂದು, ನೀವು ಅದನ್ನು ನೋಡ್ಕೋಬೇಕು. ಓಕೆನಾ, ಟೋಟಲ್ ರನ್ಔಟ್ ಅಂತ ಹೇಳಿದರೆ, ಟೋಟಲ್ ಅಂದರೆ ಎರಡು ಟೀಮ್ ಸೇರಿಕೊಂಡು ಎಷ್ಟು ರನ್ಔಟ್ ಆಗುತ್ತೆ ಅಂತ ಕೇಳಿದ್ದಾರೆ ಟೀಮ್ ಬಗ್ಗೆ. ಓಕೆ, ಟೋಟಲ್ ರನ್ಔಟ್ಸ್ ಅಂದರೆ ಎರಡು ಟೀಮ್ ಸೇರಿ ಕೇಳಿದ್ದಾರೆ, ಎರಡು ಟೀಮ್ ಯಾರಾದರೂ ಪ್ಲೇಯರು ರನ್ಔಟ್ ಆಗ್ತಾರೆ ಅಂತ ಕೇಳಿದ್ದಾರೆ. ಎಷ್ಟು ಕೇಳಿದ್ದಾರೆ? ಒಂದೇ ಕೇಳಿದ್ದಾರೆ. ಒಂದೇ ವಿಕೆಟ್ ಹೋಗಬೇಕು, ಯಾರ್ದಾರ ಆಗ್ಬೋದು. ಒಂದಕ್ಕಿಂತ ಜಾಸ್ತಿ ಹೋದರೂ ಪರವಾಗಿಲ್ಲ, ಒಂದು ಓವರ್ ಅಲ್ವಾ. ಇಲ್ಲ ಅಂಡರ್ ಹೋಗಲ್ಲ, ಒಂದು ಕೂಡ ರನ್ಔಟ್ ಆಗಲ್ಲ ಅಂತ ಕೊಡ್ಬೋದು ಬೇಕಿದ್ರೆ. ಅಂದರೆ ಯಾರಾದರೂ ಇಬ್ಬರು ಟೀಮಲ್ಲಿದ್ದರೆ 10-20 ಜನ ಇರ್ತಾರೆ. 20 ಪ್ಲೇಯರಲ್ಲಿ ಒಬ್ಬ ರನ್ಔಟ್ ಆದರೂ ನೀವು ವಿನ್ ಆಗ್ತೀರಾ ಓವರಿಗೆ ಹಾಕಿದರೆ. ಅದೇ ಅಂಡರೇ ಹಾಕಿದರೆ ಲಾಸ್ ಆಗ್ತೀರಾ, ಅಂದರೆ ರನ್ಔಟ್ ರನ್ಔಟ್ ಆಗಿಲ್ಲ ಅಂದರೆ ನೀವು ವಿನ್ ಆಗ್ತೀರಾ. ಓಕೆ, ಒಂದೇ ವಿಕೆಟ್ ಕೇಳಿದ್ದಾರೆ. 0.5 ಅಂದರೆ 1 ಅಂತ ತಿಳ್ಕೊಬೇಕು. ಓಕೆ ಗೊತ್ತಾಯ್ತು ಕೂಡ. ಟೋಟಲ್ ವೈಡ್ಸ್ ಅಂದರೆ ಇಲ್ಲಿ ನಿಮಗೆ ಟೋಟಲ್ ವೈಡ್ಸ್ ಮಾತ್ರ, ನೋ ಬಾಲ್ ಇರ್ಬೋದು, ಬೈಸ್ ಇರ್ಬೋದು, ಎಕ್ಸ್ಟ್ರಾ ಅಂತ ಇರುತ್ತೆ ಕೆಲವೆಲ್ಲ, ಅದೆಲ್ಲ ಆ್ಯಡ್ ಆಗಲ್ಲ. ಬರೀ ವೈಡ್ ಬಗ್ಗೆನೇ ಕೇಳಿದ್ದಾರೆ. ವೈಡಲ್ಲಿ ನಿಮಗೆ ಎಷ್ಟು ವೈಡ್ ಹಾಕ್ತಾರೆ ಅಂತ ಕೇಳಿದ್ದಾರೆ. ಎರಡೂ ಟೀಮ್ ಸೇರಿ ಕೇಳಿದ್ದಾರೆ. ಒಂದು 11 ವೈಡ್ ಬರುತ್ತೆ ಅಂತ ಕೇಳಿದ್ದಾರೆ. ಹಂಗೆ 11 ಅಂದರೆ 10.5 ಅಲ್ವಾ, 11 ವೈಡ್ ಬರುತ್ತೆ ಅಂತ ಕೇಳಿದರೆ. ಎಸ್ ಅಂದರೆ ಎಸ್ ಕೊಡ್ಬೋದು, ಅಂದರೆ ಬರುತ್ತೆ ವೈಡ್ ಹಾಕ್ತಾರೆ ಅಂತೇಳಿ. ಇಲ್ಲ ಅಂಡರ್ ಹೋಗುತ್ತೆ, ಅಷ್ಟು 11 ವೈಡ್ ಹಾಕಲ್ಲ ಅಂದರೆ ಹಾಕ್ಬೋದು. ಅದು ಒಂದು ವೇಳೆ ನಿಮಗೆ 1 ವೈಡು, 4 ವೈಡ್, 5, 6, 7, 5 ಅಂದರೆ 10ಗಿಂತ ಒಳಗಿನ ವೈಡ್ ಬಂದರೆ ನೀವು ವಿನ್ ಆಗ್ತೀರಾ. ಅದು 11 ವೈಡ್ ಬಂದರೆ ಅಂಡರ್ ಹಾಕಿದಲ್ವಾ, ನೀವು ಲಾಸ್ ಆಗ್ತೀರಾ. ಈ ಓವರಲ್ಲಿ ಆ ಥರ ನೀವು 10ಗಿಂತ 11 ವೈಡ್ ಹಾಕಬೇಕು. 11 ವೈಡ್ಗಿಂತ ಜಾಸ್ತಿ ಹಾಕಬೇಕು ಓವರ್ ಹಾಕಿದವಾಗ. 11, 12, 13 ಎಷ್ಟು ವೈಡ್ ಹಾಕಿಲ್ಲ ಅವಾಗ ವಿನ್ ಆಗ್ತೀರಾ. ಕಮ್ಮಿ ಹಾಕಿದರೆ ಇಲ್ಲಿ ಲಾಸ್ ಆಗ್ತೀರಾ. ಓಕೆನಾ, ಓವರಲ್ಲಿ. ಮತ್ತು ಕೆಳಗಡೆ ಟೋಟಲ್ ಡಕ್ಸ್ ಅಂದರೆ ನಿಮಗೆ ಯಾವುದೇ ಈಗ ಇಬ್ಬರು ಪ್ಲೇಯರ್ ಇರ್ತಲ್ಲ ಎರಡು ಟೀಮಲ್ಲಿ, ಈ ಝೀರೋ ಸ್ಕೋರಲ್ಲಿ ಔಟ್ ಆಗ್ತಾರೆ ಅಂತ ಕೇಳಿದ್ದಾರೆ. ಓಕೆನಾ, ಆಲ್ಮೋಸ್ಟ್ ಕೆಲವು ಟೀಮಲ್ಲಿ ಆಗುತ್ತೆ, 0 ಜಾಸ್ತಿ ಆಗುತ್ತೆ. ಓಕೆನಾ, ಯಾರಾದರೂ ಪ್ಲೇಯರ್ ಒಬ್ಬರಾದರೂ ಕೂಡ ಔಟ್ ಆಗ್ತಾನೆ. ಓಕೆ, ಯಾರಾದರೂ 0 ಸ್ಕೋರಲ್ಲಿ ಔಟ್ ಆಗ್ತಾರೆ ಅಂತ ಹೇಳಿ, ಎಷ್ಟು ಬಾಲ್ ಆಡಲಿ ಒಟ್ಟು 0 ಸ್ಕೋರಲ್ಲಿ ಔಟ್ ಆಗಿ ಹೋಗಬೇಕು ಅವನು. 1 ವಿಕೆಟ್ ಕೇಳಿದ್ದಾರೆ, 1 ವಿಕೆಟ್ ಹೋಗುತ್ತಾ ಅಂತ ಕೇಳಿದ್ದಾರೆ ಇಡೀ ಮ್ಯಾಚಲ್ಲಿ. ಓಕೆನಾ, ಎಸ್ ಅಂದರೆ ಎಸ್ ಕೊಡ್ಬೋದು, ಇಲ್ಲ ಹೋಗಲ್ಲ, ವಿಕೆಟೇ ಹೋಗಲ್ಲ, ಇಬ್ಬರದು 0 ರನ್ ಯಾರೂ ಮಾಡಲ್ಲ, 1 ರನ್ ಮಾಡ್ತಾರೆ, ಇಲ್ಲ ಓಪನಿಂಗ್ ಮುಂದೆ ಅವರೇ ಹೊಡಿತಾರೆ. ಓಕೆನಾ, ಆ ಥರ ಇರುತ್ತೆ. ಆವಾಗ ನೀವು ಅಂಡರ್ ಕೊಡ್ಬೋದು, ಹೋಗಲ್ಲ ವಿಕೆಟ್ ಅಂತೇಳಿ. ಎರಡು ಟೀಮ್ ಬಗ್ಗೆ ಕೇಳಿದ್ದಾರೆ. ಓಕೆ, ಮತ್ತು ಕೆಳಗಡೆ ಟೋಟಲ್ ಎಕ್ಸ್ಟ್ರಾ ಫ್ರೆಂಡ್ಸ್. ಇದು ಟೋಟಲ್ ಎಕ್ಸ್ಟ್ರಾ ಅಂದರೆ ನಿಮಗೆ ಎಲ್ಲ ಹೆಣ್ಣುಗಳ್ದಾಗಿರುತ್ತೆ. ನೋ ಬಾಲ್ ಇರ್ಬೋದು, ವೈಡ್ ಇರ್ಬೋದು, ಮತ್ತು ಏನಾದರೂ ಬೇರೆ ಎಕ್ಸ್ಟ್ರಾ ಇರ್ಬೋದು, ಎಲ್ಲ ನಿಮಗೆ ಆ್ಯಡ್ ಆಗಿರುತ್ತೆ ಇದರಲ್ಲಿ. ಇದು ನಿಮಗೆ 18 ಎಕ್ಸ್ಟ್ರಾ ಹೋಗುತ್ತಂತ ಕೇಳಿದರೆ ಎರಡು ಟೀಮ್ ಸೇರಿ ಕೇಳಿದ್ದಾರೆ. ಓಕೆ, ಇಲ್ಲಿ ನಿಮಗೆ 18 ಅಂಡರ್ ಅಂತ ಕೇಳಿದ್ದಾರೆ. ಓಕೆನಾ, ಇಲ್ಲಿ ಇದು 17 ವೈಡ್ ಹೋದರೆ, ಅಂದರೆ ನೀವು ಅಂಡರ್ ಹಾಕಿ ತಿಳ್ಕೊಳ್ಳಿ, 17 ವೈಡ್ ಹೋಯಿತು ಅಂದರೆ 1ರಿಂದ 17 ವೈಡ್ ಹೋಯಿತು ಅಂತ ತಿಳ್ಕೊಳ್ಳಿ, ಆವಾಗ ನೀವು ವಿನ್ ಆಗಿರ್ತೀರ. ಅದೇ 18ರಿಂದ ಮೇಲೆ ವೈಡ್ ಹೋಯಿತು ಅಂದರೆ ನೀವು ಲಾಸ್ ಆಗ್ತೀರಿ ಇಲ್ಲಿ. ಅದು ಇಲ್ಲಿ ಕೂಡ ಅಷ್ಟೇ, ಇಲ್ಲಿ ನಿಮಗೆ 18ರಿಂದ ಎಷ್ಟು ವೈಡ್ ಹೋಗಲಿ ಮೇಲೆ ಹೋಗಬೇಕು, ವೈಡ್ ಓವರ್ ಆಗಬೇಕು, ಅವಾಗ ನೀವು ವಿನ್ ಆಗ್ತಿಲ್ಲ ಹಾಕಿದರೆ. ಅದೇ 1ರಿಂದ 17 ವೈಡ್ ಹೋಗಿದ್ರೆ ಲಾಸ್ ಆಗ್ತೀರ ಓವರಿಗೆ. ಓಕೆನಾ, ಅಂಡರ್ ಓವರ್ ಅಷ್ಟೇ ಸಿಂಪಲ್ ಆಗಿದೆ. ಟೋಟಲ್ ಫೋರ್ಸ್ ಬಂದು ಇದು ಟೋಟಲ್ ಫೋರ್ಸ್ ಅಂದರೆ ಎರಡು ಟೀಮ್ ಹಿಡ್ಕೊಂಡು ಎಷ್ಟು 4 ಹೊಡಿತಾರೆ ಅಂತೇಳಿ, 4 ರನ್ ಹೋಗುತ್ತಲ್ಲ ಅದು 20 ಇಲ್ಲಿ ಕೇಳಿದರೆ 28 ಹೊಡಿತಾರೆ ಅಂತ ಕೇಳಿದರೆ. ಎರಡು ಟೀಮ್ ಸೇರಿಕೊಂಡು ಎಸ್ ಹೊಡಿತಾರೆ ಅಂದರೆ ಹಾಕ್ಬೋದು, ಇಲ್ಲ ಅಂಡರ್ ಹೊಡೆಯಲ್ಲ, 28 ರನ್ನು ಹೊಡೆಯಲ್ಲ. 28 ರನ್ ಅಲ್ಲ, ಇದು ಓವರೇ ಹೋಗಬೇಕು. 1 ಓವರು 2 ಇದು ಇರುತ್ತಲ್ಲ, ಒಂದು 4 ಆಯಿತು, 2 4 ಆಯಿತು, 3 4, ಟೋಟಲ್ ಎಷ್ಟು 4 ಆಯಿತು ಅಂತ ನೋಡ್ತಿರಲ್ಲ, ಅದೇ ಇದು 4 ಇರೋದು. ರನ್ ಕೇಳ್ತಾ ಇಲ್ಲ, ಇದು 4 ಎಷ್ಟು ಹೊಡಿತಾರೆ ಅಂತ ಕೇಳ್ತಿದ್ರೆ, 28 ಹೊಡಿತಾರೆ ಅಂತ ಕೇಳ್ತಿದ್ದಾರೆ. ಇಲ್ಲಿಂದ ಅಂಡರ್ ಹೊಡಿತಾರೆ ಅಂತ ಕೇಳ್ತಿದ್ರೆ, ಎರಡು ಟೀಮ್ ಸೇರಿಕೊಂಡು, ಒಬ್ಬರೇ ಅಲ್ಲ ಎರಡು ಟೀಮ್ ಸೇರಿಕೊಂಡು ಟೋಟಲ್ ಇಡೀ ಮ್ಯಾಚಲ್ಲಿ 28 ಹೋಗುತ್ತಾ ಅಂತ ಕೇಳಿದ್ದಾರೆ. ಹೋಗುತ್ತೆ ಅಂದರೆ ಇದಕ್ಕೆ ಹಾಕ್ಬೋದು, ಇಲ್ಲ ಅಂದರೆ ಅಂಡರ್ ಹಾಕ್ಬೋದು. ಓಕೆನಾ, ಆ ಥರ ಆಪ್ಷನ್ ಇದೆ. ಮತ್ತು ಟೋಟಲ್ 6
ಇದು ಅಷ್ಟೇ ಫ್ರೆಂಡ್ಸು, ಎರಡೂ ಟೀಮ್ ಸೇರಿಕೊಂಡು ಇಡೀ ಮ್ಯಾಚಲ್ಲಿ ಎಷ್ಟು ಸಿಕ್ಸ್ ಹೊಡಿತಾರೆ ಅಂತ ಕೇಳಿದ್ದಾರೆ. ಇದೇ ಮ್ಯಾಚಲ್ಲಿ ಇವತ್ತಿದೇ ಮ್ಯಾಚಲ್ಲಿ ಆ ಥರ ಕೇಳ್ತಾ ಇದ್ದಾರೆ. ಓಕೆನಾ, 15 ಸಿಕ್ಸ್ ಹೋಗುತ್ತಾ ಅಂತ ಕೇಳಿದ್ದಾರೆ. ಇಲ್ಲಿ ಹೋಗಲ್ಲ ಅಂತ ಕೇಳಿದ್ದಾರೆ. ನಿಮಗೆ ಹೋಗುತ್ತೆ 15 ಸಿಕ್ಸ್ ಹೋಗುತ್ತೆ ಅಂದರೆ ಇಲ್ಲಿ ಹಾಕಬೇಕು. ಹೋಗಲ್ಲ, ಅದು 15 ಸಿಕ್ಸಿಂದ ಅಂಡರ್ ಹೋಗುತ್ತೆ ಅಂದರೆ ಇಲ್ಲೇ ಹಾಕಬೇಕು. ಅವಾಗ ನೀವು ವಿನ್ ಆಗ್ತೀರಾ. ಅದು ಓವರ್ ಹೋಗುತ್ತೆ ಅಂತ ಆಗಿದ್ರೆ ಓವರ್ ಹಾಕಿದರೆ ವಿನ್ ಆಗ್ತೀರಾ. ಓಕೆ, ಮತ್ತು ಕೆಳಗಡೆ ನೋಡ್ಕೋಬೋದು, ಟೀಮ್ 2 ಮೆಥಡ್ ಆಫ್ ದ ನೆಕ್ಸ್ಟ್ ಬ್ಯಾಟ್ಸ್ಮನ್ ಡಿಸ್ಮಿಸ್ ಅಂದರೆ ಇಲ್ಲಿ ಕೇಳಿದ್ದಾರೆ ಏನಂದರೆ ಟೀಮ್ 2 ಅಂತ ಕೇಳಿದ್ದಾರೆ. ನೋಡಿ, ಟೀಮ್ 2 ಯಾರು? RCB ಅಲ್ವಾ. ಈ ಸೈಡ್ ಬರೋದಲ್ಲ ಟೀಮ್ 2, ಇದೆಲ್ಲ ಟೀಮ್ 1. ಓಕೆನಾ, ಟೀಮ್ 2 ಯಾರಿದ್ದಾರೆ? RCB ಬಗ್ಗೆ ಕೇಳಿದ್ದಾರೆ. ಏನಂದರೆ ಕ್ಯಾಚ್ ಔಟ್ ವಿಕೆಟ್ 1 ಅಂದರೆ ಈಗ ನಿಮಗೆ ನೆಕ್ಸ್ಟ್ ಮೆಥಡ್ ಆಫ್ ದ ನೆಕ್ಸ್ಟ್ ಬ್ಯಾಟ್ಸ್ಮನ್ ಡಿಸ್ಮಿಸ್ ಅಂದರೆ ನೆಕ್ಸ್ಟ್ ಬ್ಯಾಟ್ಸ್ಮನ್ ಇರ್ತಾನಲ್ಲ ಅವನು ಯಾವ ಥರ ವಿಕೆಟ್ ಹೋಗ್ತಾನೆ ಅಂತ ಕೇಳಿದ್ದಾರೆ. ಅಂದರೆ ಔಟ್ ಆಗುತ್ತಿರೋದ್ರೆ ಈಗ ಫಸ್ಟ್ LBW, ಕ್ಯಾಚ್ ಔಟು, ಈ ಥರ ಆಪ್ಷನ್ ಇರುತ್ತಲ್ಲ, ನಿಮಗೆ ಜಾಸ್ತಿ ಯಾವ ಥರ ವಿಕೆಟ್ ಹೋಗುತ್ತೆ ಅಂತ ಕೇಳಿದ್ದಾರೆ ಎರಡನೇ ಟೀಮಲ್ಲಿ. ಓಕೆನಾ, ಬ್ಯಾಟಿಂಗ್ ಆಡುವಾಗ ಅವಾಗ ಆಲ್ಮೋಸ್ಟ್ ನಿಮಗೆ ಕ್ಯಾಚ್ ಔಟ್ ಆಗೋ ಜಾಸ್ತಿ. ಓಕೆನಾ, ಇದು ಕ್ಯಾಚ್ ವಿಕೆಟ್ ನೋವು ಅಂದರೆ ಕ್ಯಾಚ್ ವಿಕೆಟ್ ನೋವು ಅಂದರೆ LBW ಆದರೆ ಮತ್ತು ರನ್ಔಟ್ ಆದರೆ. ಓಕೆ, ಆ ಥರ ಕೇಳಿದ್ದಾರೆ. ಆ ಥರ ಆದರೆ ನೀವು ಇಲ್ಲಿ ನೋವು ಹಾಕಿದರೆ ವಿನ್ ಆಗ್ತೀರಾ. ಇಲ್ಲಿ ಎಸ್ ಅಂದರೆ ಕ್ಯಾಚ್ ಔಟ್ ಆಗೋದಂದರೆ ಹಾಕಿದರೆ ವಿನ್ ಆಗ್ತೀರಾ. ಓಕೆನಾ, ಕ್ಯಾಚ್ ಔಟ್ ಆದರೆ ಫ್ರೆಂಡ್ಸ್. ಓಕೆನಾ, ಇದು ಕೂಡ ಸೇಮ್ ಅದೇ ಥರ ಮೆಥಡು. ಇದರಲ್ಲಿ ಕೂಡ ಟೋಟಲ್ ಟೀಮ್ 1 ಮೆಥಡು ಆಫ್ ನೆಕ್ಸ್ಟ್ ಬ್ಯಾಟ್ಸ್ಮನ್ ಡಿಸ್ಮಿಸ್. ಓಕೆ, ಇದೇನೆಂದರೆ ನಿಮಗೆ ಈಗ ಟೀಮ್ 1ರಲ್ಲಿ ಕೇಳ್ತಾರೆ, ನೋಡ್ತಿರ್ಬೋದು. ಟೀಮ್ 1 ಅಂತ ಚೇಂಜ್ ಆಗಿ ಟೀಮ್ ಇಲ್ಲಿ ಅಂದರೆ ಚೆನ್ನಾಗಿ ಕೇಳ್ತಿದ್ದಾರೆ ಇಲ್ಲಿ. ಓಕೆನಾ, ಈ ಆಪ್ಷನು ನಿಮ್ಮಲ್ಲಿ ಏನಂದರೆ ಟೀಮ್ ಬ್ಯಾಟ್ಸ್ಮನ್ ಇದ್ದಾರಲ್ಲ ಅವನು ಯಾವ ಥರ ವಿಕೆಟ್ ಹೋಗುತ್ತೆ ಅಂದರೆ ಫಸ್ಟ್ ಬ್ಯಾಟಿಂಗ್ ಬರುತ್ತೆ, ಓಪನಿಂಗ್ ಬರ್ತಾರೆ ಇಬ್ಬರು ಪ್ಲೇಯರು, ಅದು ವಿಕೆಟ್ ಹೋಗುತ್ತಲ್ಲ ಫಸ್ಟ್ ವಿಕೆಟು, ಅದು ಯಾವ ಥರ ವಿಕೆಟ್ ಹೋಗುತ್ತೆ ಅಂತ ಕೇಳಿದ್ದಾರೆ. ಓಕೆನಾ, ಅವನು ಕ್ಯಾಚ್ ಔಟ್ ಆಗ್ತಾನೆ, ಇಲ್ಲ ರನ್ ಔಟ್ ಆಗ್ತಾನೆ, ಇಲ್ಲ ಸ್ಟೆಂಪ್ ಔಟ್ ಆಗ್ತಾನೆ, ಲೆಗ್ ಬೈ ಔಟ್ ಆಗ್ತಾನೆ, ಬೋಲ್ಡ್ ಔಟು, ಅದರಂದರೆ ಬೇರೆ ಥರ ಏನಾದರೂ ಮಿಸ್ ಇಲ್ದಂಗೆ ವಿಕೆಟ್ ತಾಗಿ ಹೋಗೋದು ಅದರ ಇರುತ್ತಲ್ಲೋ ಅದಕ್ಕೆಲ್ಲ ಕೇಳಿದ್ದಾರೆ. ಓಕೆ, ನಿಮಗೆ ಅದರ್ಸ್ ಆಗೋದು ಕಮ್ಮಿ ಮತ್ತು ಆಲ್ಮೋಸ್ಟ್ ನಿಮಗೆ ಕ್ಯಾಚ್ ಔಟ್ ಆಗೋದು ಜಾಸ್ತಿ. ಓಕೆನಾ, ಇಲ್ಲಾಂದರೆ ಬೋಲ್ಡ್ ವಿಕೆಟ್ ಆಗುತ್ತಾರೆ. ಓಕೆನಾ ಫ್ರೆಂಡ್ಸ್, ನಿಮಗಿಲ್ಲಿ ಯಾವುದಂತೆ ಹಾಕ್ಬೋದು, ನಿಮ್ಮ ಇಷ್ಟ ಯಾವುದು ಹಾಕ್ಬೋದು. ಇಲ್ಲಿ ನಿಮಗೆ RCB ಬಗ್ಗೆ ಹೇಳಿದ್ದಾರೆ, ಸೇಮ್ ಟು ಸೇಮ್ ಅದೇ ಥರ 2 ಹೈಯೆಸ್ಟ್ ಓಪನಿಂಗ್ ಪಾರ್ಟ್ನರ್ಶಿಪ್ ಫ್ರೆಂಡ್ಸ್. ಇದು ನಿಮಗೆ ಪಾರ್ಟ್ನರ್ಶಿಪ್ ಗೊತ್ತಾಯ್ತಲ್ಲ. ಈಗ ಎಷ್ಟೇ ರನ್ ನೋಡಿ ಇಲ್ಲಿ, ಈಗ ಚೆನ್ನೈ ಅವರು 60 ರನ್ನು ಮೇಲೆ ಹೊಡೆದ್ರು ತಿಳ್ಕೊಳ್ಳಿ, 1 ವಿಕೆಟ್ ಹೋಯಿತು, ಆವಾಗ ಪಾರ್ಟ್ನರ್ಶಿಪ್ಪಲ್ಲಿ ಮುಗೀತು. ಅದೇ RCB ಅವರು ಒಂದು 50 ರನ್ ಹೊಡೆದ್ರು 1 ವಿಕೆಟ್ ಹೋಯ್ತು ಅಂದ್ರೆ ಪಾರ್ಟ್ನರ್ಶಿಪ್ ಮುಗೀತು. 1 ವಿಕೆಟ್ ಅವರಿಗೆ ಮಾತ್ರ ಪಾರ್ಟ್ನರ್ಶಿಪ್ ಅಂತ ಇರುತ್ತೆ, ಮತ್ತು ಅಲ್ಲಿ ಹೋದ್ರ ಮೇಲೆ ನಿಮಗೆ ಪಾರ್ಟ್ನರ್ಶಿಪ್ ಇರೋಲ್ಲ ಫ್ರೆಂಡ್ಸ್. ಓಕೆ, ಈಗ ಇಲ್ಲಿ ಏನಂದರೆ ಈಗ ನಾನು ಚೆನ್ನೈ ಈಗ ಫಸ್ಟ್ ಬ್ಯಾಟಿಂಗ್ ಮಾಡ್ತಾಯಿದ್ದಾರೆ ತಿಳ್ಕೊಳ್ಳಿ. ಓಕೆ, ಚೆನ್ನೈರು 50 ರನ್ ಮಾಡಿದ್ರು. ಓಕೆ, ಅಂದರೆ 1 ವಿಕೆಟ್ ಹೋಗಲ್ ತನಕ 1 ವಿಕೆಟ್ ಮಾಡಿದ್ರು ಚೆನ್ನೈ. RCB ಸೆಕೆಂಡ್ ಬ್ಯಾಟಿಂಗು. RCB ನಾನು ಚೆನ್ನೈಗೆ ಬಿಟ್ಟು ಮಾಡಿದ್ದೀನಲ್ವಾ, ನಾನು RCB ಬಂದರು ಬ್ಯಾಟಿಂಗ್ಗೆ. RCB ಬರುವಾಗ ಅವರು ಎಷ್ಟು ಒಂದು 6 ರನ್ನಿಗೆ 1 ವಿಕೆಟ್ ಹೋಯ್ತು ತಿಳ್ಕೊಳ್ಳಿ. ಓಕೆ, ಆವಾಗ ಪಾರ್ಟ್ನರ್ಶಿಪ್ಪು ಮುಗೀತು RCBದು. ಅಂದರೆ ವಿನ್ನರು ಚೆನ್ನೈ ಆಗಿರುತ್ತೆ, ಅಂದರೆ ಸ್ಕೋರಲ್ಲಿ ಜಾಸ್ತಿ ಇದ್ದಾರಲ್ವ, ಆ ಥರ ಪಾರ್ಟ್ನರ್ಶಿಪ್ ಕೇಳಿದ್ದಾರೆ. ಇಲ್ಲಷ್ಟೇ ಫ್ರೆಂಡ್ಸು, ಯಾರು ಒಳ್ಳೆ ಓಪನಿಂಗ್ ಆಡ್ತಾರೆ ಅಂತ ಕೇಳಿದ್ದಾರೆ. ಓಕೆನಾ, W1 ಅಂದರೆ ಚೆನ್ನೈ ಅವರು ಆಡ್ತಾರೆ ಅಂತ ಕೇಳಿದ್ದಾರೆ. ಇದು ಅಂದರೆ ನಿಮಗೆ ಇದು ಅಂದರೆ W2 ಅಂದರೆ RCB ಬಗ್ಗೆ ಕೇಳಿದ್ದಾರೆ. ಈ ಟೀಮ್ ಬರೋದಲ್ಲ W2, ಈ ಸೈಡ್ ಬರೋದಲ್ಲ W1 ಬಗ್ಗೆ ಕೇಳ್ತಿದ್ದಾರೆ. ನಿಮಗೆ ಚೆನ್ನೈ ವಿನ್ ಆಗೋದು ಪಾರ್ಟ್ನರ್ಶಿಪ್ ಒಳ್ಳೆ ಬಿಲ್ಡ್ ಮಾಡ್ತಾರೆ ಅಂದರೆ ಇದಕ್ಕೆ ಹಾಕ್ಬೋದು, ಇಲ್ಲ RCB ಮಾಡ್ತಾರೆ ಅಂತ ಇದಕ್ಕೆ ಹಾಕ್ಬೋದು. ಇದು ಡ್ರಾ ಆಗು ತುಂಬ ಕಮ್ಮಿ ಫ್ರೆಂಡ್ಸು. ಡ್ರಾ ಅಂದರೆ ನಿಮಗೀಗ ಯಾವ ಥರ ಅಂದರೆ 20 ಓವರ್ ಮ್ಯಾಚ್ ಇರುತ್ತೆ. ಓಕೆ, 20 ಓವರ್ ಮ್ಯಾಚಲ್ಲಿ 1 ವಿಕೆಟ್ ಹೋಗಬಾರ್ದು, RCBದು ಹೋಗಬಾರ್ದು, ಮತ್ತು ಇವ್ರದ್ದು ಕೂಡ ಚೆನ್ನೈದು ಕೂಡ ವಿಕೆಟ್ ಹೋಗಬಾರ್ದು. ವಿಕೆಟ್ ಹೋದರೆ ಸೇಮ್ ಓವರಲ್ಲಿ ಸೇಮ್ ವಿಕೆಟ್ ಹೋಗಬೇಕು. ಇದೀಗ ಸೇಮ್ ಓವರ್ ಅಂದ್ರಲ್ಲ, ಅದ 29 ರನ್ನಿಗೆ 1 ವಿಕೆಟ್ ಹೋಯ್ತು ತಿಳ್ಕೊಳ್ಳಿ. RCB ಕೂಡ ಅಷ್ಟೇ 29ಗೆ 1 ವಿಕೆಟ್ ಹೋಗಬೇಕು, ಆ ಥರ ಆಗಬೇಕು. ಆಗ ಥರ ನಿಮಗೆ ಡ್ರಾ ಅಂತ ಕೊಡ್ತಾರೆ ಪಾರ್ಟ್ನರ್ಶಿಪ್. ಓಕೆನಾ, ಇಲ್ಲಾಂದರೆ ನಿಮ್ಗೆ ವಿಕೆಟೇ ಹೋಗಬಾರ್ದು ಲಾಸ್ಟ್ 20 ಓವರ್ ತನಕ, ಅದು ಕೂಡ ಡ್ರಾ ಆಗುತ್ತೆ. ಈಗ ಚೆನ್ನೈ ಅವರು ಫಸ್ಟ್ ಬ್ಯಾಟಿಂಗ್ ಮಾಡಿದ್ರು, 9 ರನ್ನಿಗೆ 1 ವಿಕೆಟ್ ಹೋಯ್ತು. ಓಕೆನಾ, ಮತ್ತು ಚೆನ್ನೈ ಅವರು ಟಾರ್ಗೆಟ್ ಸೆಟ್ ಮಾಡ್ತಾರೆ ಒಂದು RCBಗೆ, ಮತ್ತು RCB ಬಂದರು. RCB ಕೂಡ ಅಷ್ಟು 9 ರನ್ನಿಗೆ 1 ವಿಕೆಟ್ ಹೋಯ್ತು. ಅವಾಗ ಅದು ನಿಮಗೆ ಪಾರ್ಟ್ನರ್ಶಿಪ್ ಡ್ರಾ ಆಗುತ್ತೆ. ಓಕೆನಾ, ಎಕ್ಸ್ ಆಗಬೇಕು. ಅದೇ ನಿಮಗೆ ಈಗ ಚೆನ್ನೈಯವರು 10 ರನ್ ಮಾಡಿದ್ರು, 1 ವಿಕೆಟ್ ಹೋಯಿತು, ಮತ್ತು RCB ಅವರು 12 ರನ್ ಮಾಡಿದ್ರು, ಎಷ್ಟೇ ಮಾಡಲಿ ಮತ್ತು 1 ವಿಕೆಟ್ ಹೋಯ್ತು ತಿಳ್ಕೊಳ್ಳಿ. ಓಕೆನಾ, ಅದು ನಿಮಗೆ ಇಷ್ಟ ಆಗುವ ನಿಮಗೆ RCB ವಿನ್ ಆಗುತ್ತೆ, W2 ವಿನ್ ಆಗುತ್ತೆ RCB, ಆ ಥರ ಪಾರ್ಟ್ನರ್ಶಿಪ್ ಫ್ರೆಂಡ್ಸ್. ಓಕೆ, ತಿಳ್ಕೊಳ್ತೀನಿ. ಪಾರ್ಟ್ನರ್ಶಿಪ್ ಗೊತ್ತಾಗಿಲ್ಲ ಅಂತ ಇನ್ನೊಂದು ಸಲ ವೀಡಿಯೋ ಮಾಡ್ತೀನಿ, ಮೆಸೇಜ್ ಮಾಡಿ. ಓಕೆನಾ, ಮತ್ತು ಟಾಪ್ ಬ್ಯಾಟ್ಸ್ಮನ್ ಆಫ್ ದ ಮ್ಯಾಚ್ ಇದು ಅಂದರೆ ಯಾರು ಜಾಸ್ತಿ ರನ್ ಹೊಡಿತಾರೆ ಅಂತ ಕೇಳ್ತಾರೆ. 2 ಟೀಮ್ ಸೇರಿಕೊಂಡು ನಿಮಗೆ ಯಾರ ಬಗ್ಗೆ ಜಾಸ್ತಿ ಹೊಡಿತಾರೆ ಅಂತ ಕೊಡ್ಬೋದು. ಇದು ಬಂದರೆ ನಿಮಗೆ 2 ಪ್ಲೇಯರ್ ಸೇರಿ ಕೊಟ್ಟಿದ್ದಾರೆ. ಓಕೆನಾ, ವಿರಾಟ್ ಕೊಹ್ಲಿ ಮತ್ತು ಫಿಲಿಪ್ಸ್ ಅಂತ. ಓಕೆನಾ, ಇಬ್ಬರು ಟೀಮ್ ಸೇರಿ ಹೋಗಿದ್ದಕ್ಕೆ ವಿರಾಟ್ ಕೊಹ್ಲಿ 50 ರನ್ ಮಾಡಿದ್ರು, ಮತ್ತು ಫಿಲಿಪ್ಸ್ ಅವರು 20 ರನ್ ಮಾಡಿದ್ರು. ಅವಾಗ ಎಷ್ಟು ರನ್ ಆಯಿತು? 50, 60, 70 ರನ್ ಆಗುತ್ತೆ ಟೋಟಲ್. ಓಕೆನಾ, ಒಂದೇ ಇಲ್ಲಿ ನಿಮಗೆ ನೋಡ್ಕೋಬೋದು, ಗೈಕ್ವಾಡ್ ಮತ್ತು ರಚೀಂದ್ರ ಜಡೇಜಾ ಅಂತಿದೆ. ರಚೀಂದ್ರ
ಅವರು ಈಗ ಗಾಯಕ್ವಾಡ್ ಒಂದು 10 ರನ್ನು, ಇವರೊಂದು 20 ರನ್ ಮಾಡಿದ್ಕೊಳ್ಳಿ, ಅವಾಗ ಇಲ್ಲಿ ನಮಗೆ 30 ರನ್ ಆಗುತ್ತೆ. ಓಕೆನಾ, ಇಲ್ಲಿ ಜಾಸ್ತಿ ಯಾರ್ದು 70 ರನ್ ಅಲ್ಲ, ಜಾಸ್ತಿ ಅವರಿಗೆ ವಿನ್ ಕೊಡ್ತಾರೆ. ಆ ಥರ ಇದು ಟೀಮ್ ಇಬ್ಬರು ಸೇರಿ ಕೊಟ್ಟಿದ್ದಾರೆ. ನಿಮಗೆ ಬೇಡ ಬೇರೆ ಒಟ್ಟಿಗೆ ಹಾಕ್ತೀನಿ, ವಿರಾಟ್ ಕೊಹ್ಲಿ ನೋಡ್ತಾ ಇರ್ಬೋದು. ವಿರಾಟ್ ಕೊಹ್ಲಿ ಮತ್ತು ಶಾಲ್ಟ್ ಇದೆ, ಇಲ್ಲಿ ಕೂಡ ಹಾಕ್ಬೋದು. ವಿರಾಟ್ ಕೊಹ್ಲಿ ಮತ್ತು ಗಾಯಕ್ವಾಡ್ ಒಟ್ಟಿಗೆ ಹಾಕ್ಬೋದು. ಈ ಥರ ಆಪ್ಷನ್ ಕೂಡ ಇದೆ ನಿಮಗೆ. ಓಕೆನಾ, ಇಲ್ಲಿ ಕೂಡ ಮಿಕ್ಸ್ ಕೊಟ್ಟಿದ್ದಾರೆ. ಇದು ಬೇಕು ನಿಮಗೆ, ಅದ್ರ ಹೋಗ್ಬೋದು ನಿಮಗೆ. ಓಕೆ, ಎರಡು ಟೀಮ್ ಸೇರಿ ಕೊಟ್ಟಿದ್ದಾರೆ ಬ್ಯಾಟ್ಸ್ಮನ್ದೆಲ್ಲ. ಟಾಪ್ ಬ್ಯಾಟ್ಸ್ಮನ್ ಟೀಮ್ ಒಂದು ಅಂದರೆ ಟೀಮ್ ಒಂದು ನೋಡ್ತಿರ್ಬೋದು. ಟೀಮ್ 1 ಅಂತ ಕೇಳ್ತಾರೆ, ಅಂದರೆ ಚೆನ್ನೈಯಲ್ಲಿ ಕೇಳ್ತಿದ್ದಾರೆ. ಚೆನ್ನೈಯಲ್ಲಿ ಯಾರು ಟಾಪ್ ಬ್ಯಾಟ್ಸ್ಮನ್ ಅಂತ ಕೇಳಿದ್ದಾರೆ. ಟಾಪ್ ಬ್ಯಾಟ್ಸ್ಮನ್ ಅಂದರೆ ನಿಮಗೆ ಒಳ್ಳೆ ಪ್ಲೇಯರ್ ಅಂತಲ್ಲ, ಯಾರು ಸ್ಕೋರ್ ಜಾಸ್ತಿ ಹೊಡಿತಾರೆ ನೋಡಿ ಅವರೇ ಟಾಪ್ ಬ್ಯಾಟ್ಸ್ಮನ್. ಬಾಲ್ ಲೆಕ್ಕ ಇಲ್ಲ, ಒಟ್ಟು ಸ್ಕೋರ್ ಬರಬೇಕು. ಸ್ಕೋರ್ ಯಾರು ಜಾಸ್ತಿ ಹೊಡಿತಾರೆ ಅವ್ರ ಲೆಕ್ಕನೇ ಇರುತ್ತೆ. ಈಗ ಗಾಯಕ್ವಾಡ್ 50 ರನ್ ಮಾಡಿದ್ರು, ಮತ್ತು ಇದು ಡೆವಿನ್ ಅಂತಲ್ಲ, ಇವರು ಕೂಡ 50 ರನ್ ಮಾಡಿ ತಿಳ್ಕೊಳ್ಳಿ. ಆವಾಗ ನಿಮಗೆ ಇಲ್ಲಿ ನಿಮಗೆ ಬಾಲ್ ಲೆಕ್ಕ ಹಾಕ್ತಾರೆ ಅಷ್ಟೇ ಹೊರತು ನಿಮಗೆ ಸ್ಕೋರ್ ಲೆಕ್ಕನೇ ಇಂಪಾರ್ಟೆಂಟ್ ಆಗುತ್ತೆ ಇದಕ್ಕೆಲ್ಲ. ಓಕೆ, ಯಾರು ನಿಮಗೆ ಜಾಸ್ತಿ ರನ್ ಹೊಡಿತಾರೆ ಅಂತ ಕೊಡ್ಬೋದು. ಅಲ್ಲಿ ಮತ್ತು ಇಲ್ಲಿ ಕೆಳಗಡೆ ನಿಮಗೆ RCB ಬಗ್ಗೆ ಕೇಳಿದ್ದಾರೆ ನೋಡಿ, RCB ಜಾಸ್ತಿ ಯಾರು ಸ್ಕೋರ್ ಹೊಡಿತಾರೆ ಅಂತ ಕೊಡ್ಬೋದು. ಟೀಮ್ 2 ಬಗ್ಗೆ ಕೇಳಿದ್ದಾರೆ. ಮತ್ತು ನೆಕ್ಸ್ಟ್ ಆಪ್ಷನ್ ಟಾಪ್ ಬಾಲರಿಂದ ಮ್ಯಾಚ್, ಅಂದರೆ ಟಾಪ್ ಬಾಲರ್ ಮ್ಯಾಚ್ ಅಂದರೆ ಇಡೀ 2 ಟೀಮ್ ಸೇರಿಕೊಂಡು ಯಾರು ಜಾಸ್ತಿ ವಿಕೆಟ್ ತೆಗಿತಾರೆ ನೋಡಿ ಅವರೇ ಟಾಪ್ ಬಾಲರ್ ಆಗಿ ಇಡುತ್ತಾರೆ. ನಿಮ್ಗೆ ಯಾರ ಬಗ್ಗೆ ಇಂಟ್ರೆಸ್ಟ್ ಇದೆ ಅವ್ರ ಬಗ್ಗೆ ಹಾಕ್ಕೋಬೋದು. ಓಕೆ, ಮತ್ತು ಟೀಮ್ 1 ಬೆಸ್ಟ್ ಬಾಲರ್, ಅಂದರೆ ಟೀಮ್ 1 ಅಂದರೆ ನಿಮಗೆ ನೋಡ್ತಿರ್ಬೋದು. ಟೀಮ್ 1 ಅಂತ ಕೊಟ್ಟಿದ್ದಾರೆ. ಚೆನ್ನೈಯಲ್ಲಿ ಯಾರು ಒಳ್ಳೆ ಬೌಲರ್ ಇರ್ತಾರೆ ಅಂದರೆ 2 ವಿಕೆಟ್ 3 ವಿಕೆಟ್ 4 ವಿಕೆಟ್ ಅವಳು ಬೆಸ್ಟ್ ಬಾಲರ್ ಅಂತ ಇರುತ್ತೆ. ಓಕೆನಾ, ಒಂದು ವಿಕೆಟೇ ಹೋಗಿಲ್ಲ ಅಂದರೆ ಅವರು ಎಕನಾಮಿಕ್ ರೇಟಲ್ಲಿ ನೋಡಿ ಕೊಡ್ತಾರೆ. ಅಂದರೆ ಅದರ ಜಾಸ್ತಿ ಕಮ್ಮಿ ಯಾವ ಥರ ಎಷ್ಟು ರನ್ ಕೊಟ್ಟಿದ್ದಾರೆ, ರನ್ ಕೊಟ್ಟಿಲ್ವಾ ಆ ಥರ ನೋಡ್ಕೊಂಡು ಕೊಡ್ತಾರೆ. ಓಕೆನಾ, ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ಟೀಮ್ 2 ಇದುಗಳಷ್ಟೇ ಯಾರು ಒಳ್ಳೆ ಬೌಲರ್ ಅಂತ ಕಟ್ಟಿದ್ದಾರೆ. ಇಲ್ಲಿ ಕೂಡ ಇಲ್ಲಿ ಪ್ಲೇಯರ್ಸು ಇದು ನಿಮಗೆ ಬೆಸ್ಟ್ ಲಿಪ್ ಥರ ಫ್ರೆಂಡ್ಸು. ಇದ್ರ ಬಗ್ಗೆ ನಾನು ಸಪ್ರೇಟ್ ವೀಡಿಯೋ ಮಾಡ್ತೀನಿ. ಇದು ಅಂದರೆ ನಿಮಗೆ 4-5 ಟೀಮ್ ಸೇರ್ಕೊಂಡು ಕೊಡ್ತಾರೆ. ಯಾಕಂದರೆ ಎಷ್ಟು 50 ಈಗ ನೋಡಿ ವಿರಾಟ್ ಕೊಹ್ಲಿ 2 ಸ್ಕೋರ್ 50 ಓವರ್ 3 ರನ್ಸ್ ಆ್ಯಂಡ್ ಗಾಯಕ್ವಾಡು ಇದೆಲ್ಲ ಇವರಿಬ್ಬರು ಸೇರಿಕೊಂಡು 50 ರನ್ ಮಾಡ್ತಾರೆ ಅಂತ ಕೇಳಿದ್ದಾರೆ. ಓಕೆನಾ, ಆ ಥರ ಆಪ್ಷನು. ಓಕೆ, ಅದರಲ್ಲಿ ನಿಮಗೆ ತುಂಬ ಕಮ್ಮಿ ವಿನ್ನಿಂಗ್ ಆಗೋದು ನೋಡ್ತಾ ಇರ್ಬೋದು. ಓಟ್ಸ್ ಕೂಡ ನೋಡ್ತಾ ಇರ್ಬೋದು. ಹೈ ಓಟ್ಸ್ ಇರುವಾಗ ಸ್ವಲ್ಪ ರಿಸ್ಕ್ ಇರುತ್ತೆ. ಓಕೆನಾ, ವಿನ್ ಆಗೋದು ಆ ಥರ ನೀವು ಬಿಟ್ಟು ಬಿಡಬೇಕು. ಪ್ಲೇಯರ್ ಟೋಟಲ್ ರನ್ಸ್ ಕೊಟ್ಟಿದ್ದಾರೆ ನೋಡಿ, ಇದೆ ಅಂದರೆ ಪ್ಲೇಯರ್ ಟೋಟಲ್ ಅಂದರೆ ಇಬ್ಬರು ಪ್ಲೇಯರು ಮಿಕ್ಸ್ ಇದೆ ಇದರಲ್ಲಿ. ಓಕೆನಾ, ಆಪ್ಷನು ಅಂದರೆ ಚೆನ್ನೈದು ಕೂಡ ಇದ್ದಾರೆ ಪ್ಲೇಯರು, ರಾಜಸ್ಥಾನ್ ಬೆಂಗಳೂರು ಕೂಡ ಇದೆ ಇದರಲ್ಲಿ ಪ್ಲೇಯರ್ಸು. ಅವರು ವಿರಾಟ್ ಕೊಹ್ಲಿ 50 ರನ್ ಹೊಡಿತಾರೆ ಅಂತ ಕೇಳಿದ್ದಾರೆ. ಎಸ್ ಅಂದರೆ ಎಸ್ ಕೊಡ್ಬೋದು, ಹೊಡೆಯಲ್ಲ ಅಂದರೆ ನೋ ಕೊಡ್ಬೋದು. ಇಲ್ಲಿ ವಿರಾಟ್ ಕೊಹ್ಲಿ 100 ರನ್ ಹೊಡಿತಂದರೆ ಎಸ್ ಕೊಡ್ಬೋದು, ನೋ ಅಂದರೆ ನೋ ಕೊಡ್ಬೋದು. ಓಕೆ, ಇಲ್ಲಿ ಮತ್ತೆ ನಿಮಗೆ ದೀಪಕ್ ಹೊಂಡಾ 50 ರನ್ ಹೊಡಿತಾರೆ ಅಂದರೆ ಎಸ್ಸು ಕೊಡ್ಬೋದು, ಹೊಡೆಯಲ್ಲ ಅಂದರೆ ನೋ ಕೊಡ್ಬೋದು ಫ್ರೆಂಡ್ಸ್. ಅದೇ ಥರ ಆಪ್ಷನ್ ತುಂಬ ಪ್ಲೇಯರ್ ಇದೆ, ಅದು ನೋಡ್ಕೊಂಡು ನೀವು ಹಾಕೋಬೋದು. ಯಾವುದೇ ಆಪ್ಷನ್ ತುಂಬ ಲಿಸ್ಟ್ ಇದೆ ಫ್ರೆಂಡ್ಸ್ ಇದರಲ್ಲಿ. ಓಕೆನಾ, ಮತ್ತು ಇಲ್ಲಿ ಎನಿ ಟೀಮ್ ಟು ಸ್ಕೋರ್ ಎ ಸ್ಪೆಷಲ್ ನಂಬರ್ ಆಫ್ ದ ರನ್. ಓಕೆನಾ, ಇದು ಎಲ್ಲಿಂದರೆ ನಿಮಗೆ ಯಾರು ಇಬ್ಬರು ಪ್ಲೇಯರ್ ಇರ್ಬೋದು, ಯಾರು ಇರ್ಬೋದು. ಓಕೆನಾ, 10 ಪ್ಲೇಯರ್ ಚೆನ್ನೈಲಿದ್ದಾರೆ, RCB 10 ಪ್ಲೇಯರ್ ಇದ್ದಾರಲ್ವ, ಅದರಲ್ಲಿ ಬ್ಯಾಟ್ಸ್ಮನ್ ಬರ್ತಾರಲ್ಲ ಅವರು ಯಾರಾದರೂ ಒಬ್ಬರು 50 ರನ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಓಕೆನಾ, ಹೌದು, ಇಬ್ಬರು ಯಾರಾದರೂ 2 ಟೀಮಲ್ಲಿ ಯಾರಾದರೂ 50 ರನ್ ಮಾಡ್ತಾರೆ ಅಂದರೆ ಎಸ್ ಕೊಡ್ಬೋದು, ಇಬ್ಬರು ಯಾರೂ ಮಾಡಲ್ಲ ಅಂದರೆ ನೋ ಕೊಡ್ಬೋದು. ಓಕೆನಾ, ನೋ ಕೊಡ್ಬೋದು. ಇಲ್ಲಿ 100 ರನ್ ಮಾಡ್ತಾರೆ ಅಂದರೆ ಎಸ್ ಕೊಡ್ಬೋದು, ನೋ ಅಂದರೆ ನೋ ಕೂಡ ಕೊಡ್ಬೋದು ಇಲ್ಲಿ. ಓಕೆ, ಮತ್ತು ಇಲ್ಲಿ ಫಸ್ಟ್ ಕ್ಯಾಚ್ ಔಟ್ ದ ಮ್ಯಾಚ್ ಅಂದರೆ ಇಲ್ಲಿ ಕೇಳಿದ್ದಾರೆ. ಮ್ಯಾಚಿಗೆ ಸ್ಟಾರ್ಟ್ ಆಗುತ್ತಲ್ಲ, ಇಬ್ಬರು ಸೈಡಲ್ಲಿ ಯಾರು ಫಸ್ಟ್ ಬ್ಯಾಟಿಂಗ್ ಬರಲಿ ಪರವಾಗಿಲ್ಲ, ಫಸ್ಟ್ ವಿಕೆಟು ಕ್ಯಾಚ್ ಔಟ್ ಹೋಗುತ್ತಂತ ಕೇಳಿದ್ದಾರೆ. ಹೌದು ಅಂದರೆ ಹೌದು ಕೊಡ್ಬೋದು, ಇಲ್ಲ ಕ್ಯಾಚ್ ಔಟ್ ಹೋಗಲ್ಲ ಅಂದರೆ ನೋ ಕೊಡ್ಬೋದು ಫ್ರೆಂಡ್ಸ್. ಓಕೆನಾ, ಮೋಸ್ಟ್ ರನ್ ಔಟ್ಸ್ ಅಂದರೆ ಮೋಸ್ಟ್ ರನ್ ಔಟ್ ಅಂದರೆ ಈ 2 ಟೀಮಲ್ಲಿ ಇದು W1 ಇದು W2 ಯಾರು ಜಾಸ್ತಿ ರನ್ ಔಟ್ ಆಗ್ತಾರೆ ಅಂತೇಳಿ. 2 ಟೀಮಲ್ಲಿ ರನ್ ಔಟ್ ಆಗಲ್ಲ ಅಂದರೆ ಡ್ರಾ ಕೊಡ್ಬೋದು, ಅಂದರೆ ಒಂದು ರನ್ ಔಟ್ ಆದರೂ ಕೂಡ ಡ್ರಾ, ಇಲ್ಲ 0-0 ಎರಡರಲ್ಲೂ ರನ್ ಔಟ್ ಆಗಿಲ್ಲ ಅಂದರೆ ಟೀಮಲ್ಲಿ ಅದು ಕೂಡ ಡ್ರಾ ಆಗುತ್ತೆ. ನಿಮಗೆ ಆಲ್ಮೋಸ್ಟ್ ಅದು ಡ್ರಾ ಆಗೋದು ಜಾಸ್ತಿ ಇರುತ್ತೆ ಫ್ರೆಂಡ್ಸ್. ಓಕೆನಾ, ರನ್ ಔಟ್ ಆಗೋದು ಕಮ್ಮಿ ಇರುತ್ತೆ. ಓಕೆ, W1ನಲ್ಲಿ ರನ್ ಔಟ್ ಆಗುತ್ತಂತೆ ಇದಕ್ಕೆ ಹಾಕೋದು, ಇದರಲ್ಲಿ ಕೂಡ 1 ರನ್ ಔಟ್ ಆಗುತ್ತಂತೆ ಇದಕ್ಕೆ ಹಾಕೋದು. ಅಂದರೆ ಹೇಳಿದನಲ್ಲ ಜಾಸ್ತಿ ರನ್ ಔಟ್ ಆಗಬೇಕು. 1-0 ಆದರೆ ಇದು ಕೂಡ ಚೆನ್ನೈ ವಿನ್ ಆಗ್ತಾರೆ. ಇಲ್ಲಿ ನಿಮಗೆ 0-1 ಇದ್ರೆ ಈ ಥರ ಇದ್ದರೆ ರನ್ ಔಟ್ ಇದ್ರೆ ನಿಮಗೆ RCB ವಿನ್ ಆಗ್ತಾರೆ. ಓಕೆ, X ಅಂದರೆ ಡ್ರಾ, W1 ಅಂದರೆ ಚೆನ್ನೈ, W2 ಅಂದರೆ RCB ಬರುತ್ತೆ. ಓಕೆ, ಮೋಸ್ಟ್ ಮ್ಯಾಚ್ 6 ಫ್ರೆಂಡ್ಸ್. ಓಕೆ ಫ್ರೆಂಡ್ಸು, ಇಲ್ಲಿ ನೋಡ್ತಾ ಇರ್ಬೋದು ನೀವು ಮೋಸ್ಟ್ 6 ಯಾರು ಹೊಡಿತಾರೆ ಅಂತ ಕೇಳ್ತಾರೆ, W1 ಹೊಡಿತಾರೆ ಅಂತ ಕೇಳಿದ್ದಾರೆ ಇಲ್ಲಿ. ಓಕೆ, ಇಲ್ಲಿ ಮೋಸ್ಟ್ 6 ಅಂದರೆ W1 ಅಂದರೆ RCB ಅವ್ರು ಜಾಸ್ತಿ 6 ಹೊಡಿತಾರೆ ಅಲ್ಲ, ಬೆಂಗಳೂರು ಜಾಸ್ತಿ 6 ಹೊಡಿತಾರೆ ಅಂತ ಕೇಳಿದರೆ ಇದರಲ್ಲಿ. ಮತ್ತು ಇದು ಡ್ರಾ ಅಂತ ಹೇಳಿದನಲ್ಲ, ಈಗ ಚೆನ್ನೈ ಅವರು R6 RCB ಅವರು R6 ಹೊಡೆದ್ರೆ ಅದು ತಿಳ್ಕೊಳ್ಳಿ, ಅದು ಕೂಡ ನಿಮಗೆ ಡ್ರಾ. ಇಲ್ಲ ಚೆನ್ನೈ ಅವರು 10 6 RCB ಅವರು 10 6 ಅದು ಕೂಡ ಡ್ರಾ. ಚೆನ್ನೈ 8 6 RCB 10 6 ಹೊಡೆದ್ರೆ ಆವಾಗ ನಿಮಗೆ RCB ವಿನ್ ಆಗುತ್ತೆ. ಅದೇ RCB 8 6 ಚೆನ್ನೈ RCB 8 6 ಹೊಡೆದ್ರೆ ಮತ್ತು ಇವರು 7 6 ಹೊಡೆದ್ರೆ ಕೂಡ ನಿಮಗೆ
ಚೆನ್ನಾಗಿ ವಿನ್ ಆಗುತ್ತೆ. ಆ ಥರ ಆಪ್ಷನ್ ಇದು. ಯಾರು ಜಾಸ್ತಿ ಸಿಕ್ಸ್ ಹೊಡಿತಾರೆ ಅಂತ ಅದ್ರ ಬಗ್ಗೆ ಕೊಡ್ಬೋದು ನೀವು. ಇಲ್ಲ ಇಬ್ಬರು ಸೇಮ್ ಇರುತ್ತೆ ಸಿಕ್ಸ್ ಅಂದರೆ ಡ್ರಾ ಕೊಡ್ಬೋದು. ಓಕೆ, ಮೋಸ್ಟ್ ಮ್ಯಾಚ್ 4 ಅಂದರೆ ಇದು ಕೂಡ ರೆಸ್ಪಾನ್ಸ್ ಯಾರು ಜಾಸ್ತಿ 4 ಹೊಡಿತಾರೆ ಅಂತ ಕೇಳಿದರೆ ಸೇಮ್ ಇದು 6 ಹೇಳಿದ್ದು ಆಗ 6 ಬಗ್ಗೆ ಹೇಳಿದ್ರು, ಈಗ 4 ಬಗ್ಗೆ ಹೇಳಿದರು. ಸೇಮ್ ಅದೇ ಆಪ್ಷನ್ ಇದರಲ್ಲಿ ಕೂಡ. ಪ್ಲೇಯರ್ ಟೋಟಲ್ ರನ್ಸ್ ಫ್ರೆಂಡ್ಸ್, ಇದ್ರ ಪ್ಲೇಯರು ಟೋಟಲ್ ರನ್ಸ್. ಇನ್ನೊಂದು ಆಪ್ಷನ್ ಇದು ಟೋಟಲ್ ರನ್ಸ್ ಪ್ಲೇಯರು ಅಂದರೆ ವಿರಾಟ್ ಕೊಹ್ಲಿ 31 ರನ್ ಮಾಡ್ತಾರೆ ಅಂತ ಹೇಳಿದರೆ, ಇಲ್ಲ ಅಂದರೆ ಅಂಡರ್ ಹಾಕ್ಬೋದು. ಇಲ್ಲಿ ಎಲ್ಲ ಪ್ಲೇಯರ್ ಕೂಡ ಇದೆ. ಸ್ಯಾಮ್ ಕರನ್ ಇದ್ದಾನೆ, ಅಂಡರ್ ಓವರ್ ಇದೆ, ಇಲ್ಲಿ ಕೂಡ ಅಂಡರ್ ಕೊಡ್ಬೋದು. ಅಂದರೆ 30.5 ಅಂತಿದೆ ವಿರಾಟ್ ಕೊಹ್ಲಿ ನೋಡ್ತಾ ಇರ್ಬೋದು. 31 ರನ್ ಹೊಡೆದ್ರೆ ನೀವು ವಿನ್ ಆಗ್ತೀರಾ. ಓಕೆ, ಇಲ್ಲಿ ನೋಡ್ತಾ ಇರ್ಬೋದು ಸ್ಯಾಮ್ ಕರನ್ ಅಷ್ಟೇ 15 ರನ್ ಹೊಡೆದ್ರೆ ನೀವು ವಿನ್ ಆಗ್ತೀರಾ. ಅದೇ ನೀವು ಅಂಡರಲ್ಲಿ ಬಂದರೆ ನೀವು ಇಲ್ಲಿ ವಿರಾಟ್ ಕೊಹ್ಲಿ ಅಂಡರ್ ಹೊಡೆಯಲ್ಲ, 31 ರನ್ ಹೊಡೆಯಲ್ಲ ಅಂದರೆ ವಿರಾಟ್ ಕೊಹ್ಲಿ 31 ರನ್ ಒಳಗೆ ಔಟ್ ಆದರೆ ನೀವು ವಿನ್ ಆಗ್ತೀರಾ. ಅದೇ ಇಲ್ಲಿ ಸ್ಯಾಮ್ ಕರನ್ ಅಷ್ಟೇ 15 ರನ್ ಒಳಗೆ ಔಟ್ ಆದರೆ ನೀವು ವಿನ್ ಆಗ್ತೀರಾ ಫ್ರೆಂಡ್ಸ್. ಓಕೆ, ಮತ್ತು ಕೆಳಗೆ ಬೆಸ್ಟ್ ಪ್ಲೇಯರ್ ಆಫ್ ದ ಮ್ಯಾಚ್ ಇದೆ. ಪ್ಲೇಯರ್ ಆಫ್ ದ ಮ್ಯಾಚ್ ಆದರೆ ನಿಮಗೆ ಯಾರು ಜಾಸ್ತಿ ಹೊಡಿತಾರೆ ಎರಡು ಟೀಮ್ ಸೇರಿಕೊಂಡು, ಓಕೆನಾ, ಜಾಸ್ತಿ ರನ್ ಯಾರು ಹೊಡಿತಾರೆ, ಎಲ್ಲೂ ವಿಕೆಟ್ ಯಾರು ತೆಗಿತಾರೆ ಅದೆಲ್ಲ ಆ್ಯಡ್ ಆಗಿರುತ್ತೆ ಇದರಲ್ಲಿ. ಪ್ಲೇಯರ್ ಆಫ್ ದ ಮ್ಯಾಚ್ ಕೊಡ್ತಾರಲ್ಲ ಆವಾಗ ನಿಮ್ಗೆ ಯಾರಂತೂ ಕೊಡ್ಬೋದು. ಇಲ್ಲಿ ಬೌಲರ್ ಕೂಡ ಸಿಗ್ಬೋದು, ಇಲ್ಲ ಬ್ಯಾಟ್ಸ್ಮನ್ ಕೂಡ ಸಿಗ್ಬೋದು. ಎರಡು ಟೀಮ್ ಸೇರಿಕೊಂಡು ನಿಮಗೆ ಯಾರು ಆಪ್ಷನ್ ಆ ಆಪ್ಷನ್ಗೆ ಹೋಗ್ಬೋದು. ರೇಸ್ ಬಿಟ್ವೀನ್ ದ ಪ್ಲೇಯರ್ ಫ್ರೆಂಡ್ಸ್. ಓಕೆನಾ, ಇದು ರೇಸ್ ಅಂದರೆ ನಿಮಗೆ 10 ರನ್ ಯಾರು ಸ್ಪೀಡ್ ಮಾಡ್ತಾರೆ ಅಂತೇಳಿ. ಓಕೆನಾ, ಅದೆಲ್ಲ ಆಪ್ಷನ್ ಬೇಡ ಫ್ರೆಂಡ್ಸ್. ಅಂದರೆ ಇಲ್ಲಿ ಸಿಂಪಲ್ ಹೇಳ್ಕೊಡ್ತೀನಿ ನೋಡಿ. 10 ಟೋಟಲ್ ರನ್ಸ್ ಋತುಗೈಡ್ ಮಾಡ್ತಾವೆ ರವೀಂದ್ರ ಚಂದ್ ಇದು ಇಬ್ಬರು ಸೇರಿಕೊಂಡು 10 ರನ್ ಸ್ಪೀಡ್ ಮಾಡ್ತಾರೆ ಅಂತ ಕೇಳಿದರೆ ಕಮ್ಮಿ ಬಾಲಲ್ಲಿ. ಅಲ್ಲಿ ಇವರಿಬ್ಬರು ಸೇರಿ ಮಾಡ್ತಾರೆ, ಇಲ್ಲಿ ಇವರಿಬ್ಬರು ಸೇರಿ ಆ ಥರ ಆಪ್ಷನ್ ಇದೆ ಫ್ರೆಂಡ್ಸ್. ಓಕೆನಾ, ನೀವು ಯಾವುದು ಬೇಕು ಹಾಕೋಬೋದು. ಯಾರು ಸ್ಪೀಡ್ ಮಾಡ್ತಾರೆ ಬಾಲ್ ಕಮ್ಮಿ ಬಾಲಲ್ಲಿ. ಫಸ್ಟ್ ವಿಕೆಟ್ ಆಫ್ ದ ಮೆಥಡು, ಫಸ್ಟ್ ವಿಕೆಟ್ ಮೆಥಡ್ ಆಫ್ ದ ಯಾರು ಬರಲಿಗೆ ಬ್ಯಾಟಿಂಗ್ಗೆ, RCB ಬರಲಿ ಚೆನ್ನೈ ಬರಲಿ, ಈಗ ಚೆನ್ನೈ ಬಂದು ತಿಳ್ಕೊಳ್ಳಿ ಬ್ಯಾಟಿಂಗ್ಗೆ ಫಸ್ಟ್ ವಿಕೆಟ್ ಹೋಗುತ್ತೆ ಅಂತ ಆಗಬೇಕು. ಯಾವ ಥರ ಹೋಗುತ್ತೆ ಅಂತ ಕೊಡ್ಬೋದು. ಟೆಂಪೋಟು, ರನ್ಔಟು, ಕ್ಯಾಚ್ ಔಟು. ಓಕೆ, ಆಪ್ಷನ್ ಇದು ತುಂಬ ಕೊಡ್ಬೋದು. ಈಗ ಇಲ್ಲಿ ಟೋಟಲ್ ರನ್ಸ್ ಸ್ಕೋರ್ ಬಿಫೋರ್ ಫಸ್ಟ್ ವಿಕೆಟ್ ಅಂತ ಕೊಟ್ಟಿದ್ದಾರೆ. ಇದು ನಿಮಗೆ ಫಸ್ಟ್ ವಿಕೆಟ್ ಹೋಗುತ್ತಲ್ಲ, ಯಾರು ಬರಲಿ ಯಾರು ಬ್ಯಾಟ್ಸ್ಮನ್ ಬರಲಿ ಪರವಾಗಿಲ್ಲ, ಫಸ್ಟ್ ಬ್ಯಾಟಿಂಗ್ ಬರ್ತಾರಲ್ವ ಅವರು 25 ರನ್, ಇಲ್ಲಿ 25 ಕೊಟ್ಟಿದ್ದಾರೆ, ಇಲ್ಲಿ 25, ಇಲ್ಲಿ ಕೂಡ 25. ಓಕೆನಾ, 24.5 ಅಂದರೆ 25 ತಿಳ್ಕೊಬೇಕು. ಆಗ ಹೇಳಿದನಲ್ಲ ಅದೇ ಥರ 25 ರನ್ ಒಳಗೆ ವಿಕೆಟ್ ಹೋಗುತ್ತೆ ಅಂದರೆ 25 ರನ್ ಆದ್ರ ಮೇಲೆ ವಿಕೆಟ್ ಹೋಗುತ್ತೆ ಅಂದರೆ ಎಸ್ ಕೊಡಬೇಕು. 25 ರನ್ ಒಳಗೇ ಹೋಗುತ್ತೆ ಅಂದರೆ ಒಂದು ವಿಕೆಟ್ ಅಂದರೆ ಅಂಡರ್ ಕೊಡಬೇಕು. ಓಕೆನಾ, ನಿಮಗೆ ಆ ಆಪ್ಷನ್ ಅದು. ಒಂದು ವೇಳೆ ನಿಮಗೆ ಇಲ್ಲಿಗ ನಾನು ವಿಕೆಟ್ ಹೋಗಲ್ಲ ಅಂತ ಕೊಟ್ಟಿದ್ದೀನಿ. ಓಕೆನಾ, ಫಸ್ಟ್ ವಿಕೆಟ್ ರನ್ ಆದ್ರ ಮೇಲೆ ಅಷ್ಟು 25 ರನ್ ಆದ್ರ ಮೇಲೆ ಹೋಗುತ್ತೆ ಅಂತ ಕೊಟ್ಟಿದ್ದೀನಿ. ಅಂದರೆ ನನಗೆ 25, 26 ರನ್ ಆ ಥರ 25 ರನ್ 26 ರನ್ ಮೇಲೆ ವಿಕೆಟ್ ಹೋದರೂ ನಾನು ಕೂಡ ವಿನ್ನು, ಹೋಗಿಲ್ಲ ಅಂದರೂ ವಿಕೆಟ್ ಹೋಗಿಲ್ಲ ಅಂದರೂ ವಿನ್ನೇ ನಾನು. ಓಕೆನಾ, ಇಲ್ಲ ಅಂಡರಲ್ಲಿ ಆ ಥರ ಎಲ್ಲ ಅಂಡರ್ ಹಾಕಿದರೆ ನೀವು 25 ರನ್ ಮಾಡಿ ಒಳಗೇ ಹೋಗಬೇಕು ಅವರು. ಓಕೆನಾ, 25 ರನ್ ಮಾಡಿದ್ರೆ ನೀವು ಲಾಸ್, 24 ಒಳಗೇ ಹೋಗಬೇಕು ವಿಕೆಟು. ಅಂದರೆ 1 ರನ್ 0 ರನ್ ಎಷ್ಟು ರನ್ ಒಳಗೇ ಒಂದು ವಿಕೆಟ್ ಹೋಗಬೇಕು ಅಂಡರಲ್ಲಿ, ಅವಾಗ ನೀವು ವಿನ್ ಆಗ್ತೀರಾ. ಮತ್ತು ಪ್ಲೇಯರ್ ಟೋಟಲ್ ವಿಕೆಟ್ಸ್ ಫ್ರೆಂಡ್ಸ್, ಇದು ನಿಮಗೆ ಒಂದೊಂದು ಬೌಲರು ಎಷ್ಟೆಷ್ಟು ವಿಕೆಟ್ ತೆಗೀತೆ ಅಂತ ಕೇಳಿದೆ. ರವೀಂದ್ರ ಜಡೇಜಾ ಕಟ್ಟಿದ್ದಾನಲ್ವ, ಇವರು ಅಂಡರ್ ಅಂದರೆ 2 ವಿಕೆಟ್ ತೆಗೆಯಲ್ಲ ಅಂತ ಕೇಳಿದ್ರು. 1.5 ಅಂತ ಕಟ್ಟಿದ್ದಾನೆ. 2 ವಿಕೆಟ್ ತೊಗೊಳ್ಳಂತೆ, 1 ವಿಕೆಟ್ ತೆಗೆದ್ರು ನೀವು ವಿನ್ನು, 2 ವಿಕೆಟ್ ತೆಗೆದ್ರೆ ಲಾಸ್ ಆಗ್ತೀರಾ ಅಂಡರ್ ಹಾಕಿದರೆ. ಅದು 2 ವಿಕೆಟ್ಗಿಂತ ಒಳಗೇ ಇರಬೇಕು, ಒಂದು ವಿಕೆಟ್ ಹೋಗಬೇಕು, ಆವಾಗ ವಿನ್ ಆಗ್ತೀರಾ ಅಂಡರ್ ಹಾಕಿದರೆ. ಇಲ್ಲಿ ನಿಮಗೆ ಎಲ್ಲ ಅಂಡರ್ ಕೊಟ್ಟಿದ್ದಾನೆ ಆಪ್ಷನ್ ಎಲ್ಲ ಇದರಲ್ಲೋಕೆ. ನಿಮಗೆ ಕೆಳಗಡೆ ನೋಡ್ತಿರ್ಬೋದು ಓವರ್ ಇದೆ ಇಲ್ಲಿ ಕೆಳಗಡೆ. ಓಕೆ, ನೋಡ್ಬೋದು ಇಲ್ಲಿ ಹಜಲ್ವುಡ್ ಅವರು 2 ವಿಕೆಟ್ ತೆಗಿತಾರೆ ಅಂತ ಕೇಳಿದ್ದಾರೆ ಎಂದು. 2 ವಿಕೆಟ್ ತೆಗಿತಾರೆ ಅಂತ ಹಾಕಿದರೆ ನೀವು 2 ಓವರ್ಸ್ ಹಾಕಿದರೆ ವಿನ್ ಆಗ್ತೀರಾ. ಅದೇ ನೀವು ಅವರು ಒಂದೇ ವಿಕೆಟ್ ತೆಗೆದ್ರೆ ಎಲ್ಲ ವಿಕೆಟೇ ತೆಗಿಲ್ಲ ಅಂದರೆ ಲಾಸ್ ಆಗ್ತೀರಾ. ಇದೆಲ್ಲ ಓವರ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಕೆಳಗಡೆ ಆಪ್ಷನು. ರವೀಂದ್ರ ಅಶ್ವಿನಿ ಕೂಡ ಇಲ್ಲಿ ನೋಡ್ತಾ ಇರ್ಬೋದು, ಅಶ್ವಿನಿ ಕೂಡ ಕೇಳಿದ್ದಾರೆ 2 ವಿಕೆಟ್ ಅಂತ ಕೊಟ್ಟಿದ್ದಾರೆ. ಓಕೆನಾ, ಆ ಥರ ಆಪ್ಷನ್ ಇದು ಬೌಲಿಂಗ್ ಬಗ್ಗೆ. ಇದು ನಿಮಗೆ ಎಲ್ಲ 2 ಟೀಮ್ ಸೇರಿ ಕೊಟ್ಟಿದ್ದಾರೆ ಬೌಲರು. ಓಕೆ, ಯಾರು ಬೇಕೋ ಅದಕ್ಕೆ ಹಾಕೋಬೋದು ನೀವು. ಹೈಯೆಸ್ಟ್ ಇಂಡಿವಿಜುವಲ್ ಸ್ಕೋರ್ ಪ್ಲೇಯರ್ ರನ್ಸ್ ಅಂತ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಓಕೆನಾ, ಇದು ಬೇಡ ಆಪ್ಷನು. ಟೋಟಲ್ ಪ್ಲೇಯರ್ಸ್ ಅಂಡ್ ಮೋಸ್ಟ್ 6 ಅಂತ ಕೇಳಿದರೆ ಯಾರು ಜಾಸ್ತಿ 6 ಹೊಡಿತಾರೆ ಅಂತ ಕೇಳಿದರೆ ಟೀಮಿಗೆ ನೀವು ಹಾಕೋಬೋದು ಯಾರು ಜಾಸ್ತಿ ಹೊಡಿತಾರೆ ಅಂತೇಳಿ. ಇಂಡಿವಿಜುವಲ್ ಟೋಟಲ್ ಸ್ಟೇಟ್ಸ್ ಅಂತ ಕೊಟ್ಟಿದ್ದಾರೆ. ಇದು ಬೇಕಿಂತಲ್ಲ ಆಪ್ಷನು. ಓಕೆ, ನಿಮ್ಗೆ ಬೇಕಿದ್ರೆ ಹಾಕ್ಕೊಳ್ಳಿ ಆಪ್ಷನ್ ಎಲ್ಲ. ನಾನು ಯಾವುದು ಜಾಸ್ತಿ ಅರ್ನಿಂಗ್ ಆಗೋದು ಮತ್ತು ಯಾವುದು ಈಸಿ ಇದೆ ಅದ್ರ ಬಗ್ಗೆ ನಾನು ಹೇಳ್ತೀನಿ. ಇದಷ್ಟೇ ಫ್ರೆಂಡ್ಸು. ಟೀಮ್ 1 ಅಂದರೆ ಚೆನ್ನೈಲಿ ಯಾರೊಬ್ಬರು 50 ರನ್ ಮಾಡ್ತಾರೆ ಅಂತ ಕೇಳಿದ್ದಾರೆ. ಓಕೆನಾ, ಟೀಮ್ 1 ನೋಡ್ತೀವಿ. ಚೆನ್ನೈಲಿ ಯಾರಾದರೂ 50 ರನ್ ಮಾಡ್ತಾರೆ ಅಂತ ಕೇಳಿದ್ರೆ, ಇಲ್ಲ 61 ರನ್ ಮಾಡ್ತಾರೆ, ಇಲ್ಲ 100 ರನ್ ಮಾಡ್ತಾರೆ ಅಂತ ಕೇಳಿದ್ದಾರೆ. ಇದ್ರ ನೋ ಕೊಡ್ಬೋದು ಫ್ರೆಂಡ್ಸ್. ಓಕೆನಾ, ಇದು ಸೇಮ್ ಕೂಡ ನಿಮಗೆ RCB ಬಗ್ಗೆ ಕೇಳಿದ್ದಾರೆ. ಇಲ್ಲಿ ಪ್ಲೇಯರ್ ಟೋಟಲ್ ಪಾಯಿಂಟ್ಸ್ ಅಂತ ಕೇಳಿದ್ರು ಕೂಡ ನಿಮಗೆ ಸಪ್ರೇಟ್ ವಿಡಿಯೋ ಮಾಡ್ತಿದ್ದು ಪಾಯಿಂಟ್ ಬಗ್ಗೆ ಕೇಳ್ತಾರೆ. ಓಕೆನಾ, ಇದು ಪ್ಲೇಯರ್ ಟೋಟಲ್ 6 ರನ್ಸು. ಓಕೆನಾ, ಇದಂದರೆ ನಿಮಗೆ ಪ್ಲೇಯರ್ಸ್ ಇರ್ತಾರೆ, ಇಬ್ಬರು ಪ್ಲೇಯರ್ ಸೇರಿಕೊಂಡಲ್ಲ ಯಾರು ಇರ್ಬೋದು, ಈ ಚೆನ್ನೈಲಿ ಇರ್ಬೋದು, RCB ಅವರು ಇರ್ಬೋದು. ಈಗ ಅಷ್ಟು 6 ಹೊಡಿತಾರೆ ಅಂತ ಕೇಳಿದ್ದಾರೆ. ಪಡಿದಾರ್ ಅಂತ ಕೇಳಿದ್ದಾರೆ, ಪಡಿದಾರು 1 6 ಹೊಡಿತಾರೆ ಅಂತ ಕೇಳಿದ್ದಾರೆ. ಓಕೆನಾ, ಹೊಡಿತಾರೆ ಅಂದರೆ ಹಾಕ್ಬೋದು, ಇಲ್ಲ ಅಂಡರ್ ಕೂಡ ಇದೆ ಫ್ರೆಂಡ್ಸ್. ಓಕೆನಾ, ಇಲ್ಲಿ ಕೂಡ ಅಷ್ಟೇ ಶಿವನ್ ದುಬೆ 1 6 ಹೊಡಿತಾರೆ ಅಂತ ಕೇಳಿದ್ದಾರೆ. 1 6 ಹೊಡಿತಾರೆ ಅಂತ ಹಾಕ್ಬೋದು. ಅವರು 4 ಮಾತ್ರ ಹೊಡೆದ್ರು, 6 ಬಂದಿಲ್ಲ, ಔಟ್ ಆದ್ರೆ ಅಂದರೆ ಔಟೇ ಯಾವುದು. ಓಕೆನಾ, ಅವನು ಲಾಸ್ ಆಗೋದು. 1 6 ಹೊಡಿಬೇಕು, ಇಲ್ಲಿ ಕೂಡ 1 6 ಹೊಡಿಬೇಕು. ವಿರಾಟ್ ಕೊಹ್ಲಿ ಕೂಡ 1 6 ಹೊಡಿಬೇಕು. ಓಕೆನಾ,
ಮತ್ತು ಗೈಕೋಡು ಅಷ್ಟೇ 1 6 ಹೊಡಿಬೇಕು ವಿನ್ ಆಗ್ತೀರಾ. ಇಲ್ಲಿ ನೋಡ್ತಾ ಇರ್ಬೋದು ಈ ಸೈಡಿಂದ ದೀಪಕ್ ಹೊಂಡ ಅಂಡರ್ 6 ಹೊಡೆಯಲ್ಲ ಅಂತ ಕೊಟ್ಟಿದ್ದಾರೆ. ಅಂಡರ್ ಅಂದರೆ 1 6 ಹೊಡೆದ್ರೆ ನೀವು ಲಾಸ್ ಆಗ್ತೀರಾ, 6 ಹೊಡಿಲ್ಲ ಅಂದರೆ ವಿನ್ ಆಗ್ತೀರಾ. ಯಾಕಂದ್ರೆ ಇದಕ್ಕೆಲ್ಲ ಅಂಡರ್ ಇದೆಲ್ಲ ಆಪ್ಷನು. ಓಕೆ, ಈ ಥರ. ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲೊಂದು ನಿಮಗೆ 2 ಆಪ್ಷನ್ ಕೊಟ್ಟಿದ್ದಾರೆ. ಪಡಿದಾರೆ 2 6 ಹೊಡಿತಾನೆ ಅಂತ ಕೇಳಿದ್ದಾರೆ. ಇದು ನಿಮಗೆ ಮ್ಯಾಚ್ ಸ್ಟಾರ್ಟ್ ಆಗೋ ಬರ್ತಾ ಇರುತ್ತೆ 2 ಆಪ್ಷನ್ ಎಲ್ಲ. ಓಕೆನಾ, ನೀವು ಈಗ ಹಾಕಿದ್ರೆ ಸುಮ್ಮನೆ ಒಳ್ಳೆಯದಂದರೆ ಲಾಕಲ್ಲಿ ಇರುತ್ತೆ ಮತ್ತು ನೆಕ್ಸ್ಟ್ ಸ್ಟಾರ್ಟ್ ಆಗುವಾಗ ಜಾಸ್ತಿ. ಈಗ ನೋಡಿ 1.5 ಇದೆ, ಪಡಿದಾರೆ 2 6 ಹೊಡಿತಾರೆ ಅಂತ ಕೇಳಿದ್ದಾರೆ. ಈ ಸೈಡ್ ನೋಡ್ಕೊ ಅಂಡರ್ ಕೊಟ್ಟಿದ್ದಾನೆ, ಹೊಡೆಯಲ್ಲ ಅಂತ ಕೂಡ ಕೊಟ್ಟಿದ್ದಾರೆ. ಓಕೆನಾ, ಪ್ಲೇಯರ್ಸ್ ಟೋಟಲ್ಸ್ 4 ಇದು ಕೂಡ 6 ಆಯ್ತಲ್ಲ, ಇದು 4 ಬಗ್ಗೆ ಕೇಳಿದರೆ 4 ಹೊಡಿತಾರಂತೆ ಕೇಳಿದರೆ. ಎಸ್ ಹೊಡಿತಾರೆ ಅಂದರೆ ಹಾಕ್ಬೋದು. ಈಗ ರಾಹುಲ್ ತ್ರಿಪಾಠಿ 2 4 ಹೊಡಿತಾರೆ ಅಂತ ಹಾಕ್ಬೋದು, ಎಸ್ ಅಂತ ಹಾಕ್ಬೋದು ಇಲ್ಲಿ. ಓಕೆನಾ, ಮತ್ತು ಇಲ್ಲಿ ಪಡಿದಾರೆ 2 4 ಹೊಡಿತಾರೆ ಅಂತ ಹಾಕ್ಬೋದು. ಅಂದರೆ ಎಷ್ಟು ಬಾಲ್ ಇರಲಿ, ಅವ್ರು ಎಷ್ಟೇ ಆಡಲಿ ಓವರ್ ಆಡಲಿ ಏನು ಸಂಬಂಧ ಇಲ್ಲ, ಒಟ್ಟು 4 ಹೊಡಿಬೇಕು. ಶಿವನ್ ದ ಬೆಸ್ಟ್ 2 4 ಹೊಡಿತಾರೆ ಅಂತ ಹಾಕಿದರೆ ಹೊಡಿತಾರೆ ಅಂತ ಹಾಕ್ಬೋದು ಫ್ರೆಂಡ್ಸ್. ಓಕೆನಾ, ಈ ಸೈಡೆಲ್ಲ ಅಂಡರ್ ದೀಪಕ್ ಹೊಂಡ ಹೊಡೆಯಲ್ಲ, 2 4 ಹೊಡೆಯಲ್ಲ, ಶಿವನ್ ದ 2 4 ಹೊಡೆಯಲ್ಲ, ಈ ಥರ ಹಾಕ್ಬೋದು ನಿಮಗೆ ಆಪ್ಷನ್. 1.5 ಇಂದ 2 ಇಲ್ಲಿ ನೋಡ್ತಿರ್ಬೋದು. ಇಲ್ಲಿ 3 ಕೊಟ್ಟಿದ್ದಾರೆ, 3 4 ಹೊಡೆಯಲ್ಲ ಅಂತ ಕೊಟ್ಟಿದ್ದಾರೆ. 2 4 ಹೊಡೆದ್ರೆ 1 4 ಹೊಡೆದ್ರೆ ಇಲ್ಲಿ ವಿನ್ ಆಗ್ತೀರಾ, 3 4 ಹೊಡಿಲ್ಲ ಅಂದರೆ. ಓಕೆನಾ, ಇಲ್ಲಿ ಕೇಳಿದೆ ನೋಡಿ 4 4 ವಿರಾಟ್ ಕೊಹ್ಲಿ 4 4 ಹೊಡೆಯಲ್ಲ ಅಂದರೆ ಇಲ್ಲಿ ಹಾಕ್ಬೋದು. 4 4 ಹೊಡೆದ್ರೆ ನೀವು ಲಾಸ್ ಆಗ್ತೀರಾ, ಅಂಡರಲ್ಲಿ ಹೊಡೆದ್ರೆ ನೀವು ಎಲ್ಲಾದರೂ ಲಾಸು, ಹೊಡಿಲ್ಲ ಅಂದರೆ ವಿನ್ನು. ಇಲ್ಲಿ ನೋಡಿ ವಿರಾಟ್ ಕೊಹ್ಲಿ ಕೊಟ್ಟಿದ್ದಾರೆ. ವಿರಾಟ್ ಕೊಹ್ಲಿ 4 4 ಹೊಡಿತಾರೆ ಇಲ್ಲ ಅಂದರೆ 2 ಓಡಿಸಿದೆ ಫ್ರೆಂಡ್ಸ್. ಓಕೆ, ನಿಮಗೆ ಆರಾಮ್ಸೆ ಹಾಕೋಬೋದು. ಓಕೆನಾ, ಅಂದ್ರೆ ನಾವು ವಿರಾಟ್ ಕೊಹ್ಲಿ ಅವರು 4 4 ಹೊಡೆದವ್ರು ಹೊಡಿತಾರೆ. ಓಕೆನಾ, 2 ಓಡ್ಸ್ ಆರಾಮ್ಸೆ ಹಾಕ್ಬೋದು ಬೇಕಿದ್ರೆ. ಓಕೆ, ಹೊಡಿಲ್ಲ ಅಂದರೆ ಲಾಸು, ಹೊಡೆದ್ರೆ ವಿನ್ನು, ಆ ಥರ ಫ್ರೆಂಡ್ಸ್. ಓಕೆ, ವಿರಾಟ್ ಕೊಹ್ಲಿ ಅವರು ಟಾಪ್ ರನ್ಸ್ ಅಂದರೆ ಎನಿ ಟೀಮ್ ಫ್ರೆಂಡ್ಸು. ಇದು ನೋಡ್ತಾ ಇರ್ಬೋದು. ಓಟ್ಸಲ್ಲಿ ನಿಮಗೆ ಈ ಥರ ಆಪ್ಷನ್ ಬಂದರೆ ನೀವು ಇಲ್ಲಿ ಬಿಟ್ಬಿಡ್ಬೇಕು. ಈ ಆಪ್ಷನ್ ಎಲ್ಲ ತುಂಬ ರಿಸ್ಕ್ ಇರುತ್ತೆ ಆಪ್ಷನ್. ಓಕೆನಾ, ಮತ್ತು ಸೆಕೆಂಡ್ ಬಂದ್ಬಿಟ್ಟು ಟೀಮ್ ವಿತ್ ಟಾಪ್ ಬೌಲರ್ ಇನ್ ದ ಮ್ಯಾಚ್ ಫ್ರೆಂಡ್ಸು. ಇದರಲ್ಲಿ ನಿಮ್ಗೆ ಇಷ್ಟೇ 2 ಟೀಮಲ್ಲಿ ಯಾರು ಒಳ್ಳೆ ಬೌಲರ್ ಇದ್ದಾರೆ ಅಂತ ಕೇಳಿದ್ದಾರೆ. ಅಂದರೆ ಜಾಸ್ತಿ ಯಾರು ವಿಕೆಟ್ ತೆಗೆದ್ರೆ ಅವರು ಒಳ್ಳೆ ಒಳ್ಳೆ ವಿಕೆಟ್ ತೆಗೆದ್ರು ಆ ಟೀಮ್ನವ್ರು ಅಂತ ಹೇಳ್ತಾರಲ್ಲ, ಅದೇ ಥರ W1 ಅಂದರೆ ಚೆನ್ನೈಲಿ ಒಳ್ಳೆ ವಿಕೆಟ್ ತೆಗೆದಿದ್ದಾರಿಲ್ಲ, RCB ಎಲ್ಲ ಒಳ್ಳೆ ಬೌಲರ್ ಇದೆ ಅಂತ ಹಾಕ್ಬೋದು ನೀವು. ಓಕೆನಾ, ಜಾಸ್ತಿ ವಿಕೆಟ್ ಯಾರು ಸಿಗುತ್ತೆ ಅವರು ವಿನ್ನು. ಟಾಪ್ ಬ್ಯಾಟ್ಸ್ಮನ್ ಆಫ್ ದ ಮ್ಯಾಚ್ ಅಂದರೆ ಟಾಪ್ ಬ್ಯಾಟ್ಸ್ಮನ್ ಅಂದರೆ ಈಗ ಚೆನ್ನೈಲಿ ಇರ್ಬೋದು ಅಥವಾ ರಾಯಲ್ ಚಾಲೆಂಜರ್ಸ್ಗೂ ಇರ್ಬೋದು. ಇದು ಮ್ಯಾನ್ ಆಫ್ ದ ಮ್ಯಾಚ್ ಅಲ್ಲ, ಇದು ಟಾಪ್ ಬ್ಯಾಟ್ಸ್ಮನ್ ಆಫ್ ದ ಮ್ಯಾಚ್. ಯಾರು 2 ಟೀಮ್ ಸೇರಿಕೊಂಡು ಯಾರು ಜಾಸ್ತಿ ರನ್ ಹೊಡಿತಾರೆ ಇಡೀ ಮ್ಯಾಚಲ್ಲಿ ಅಂತ ಕೇಳಿದರೆ ನಿಮ್ಗೆ ಯಾರು ಆಪ್ಷನ್ ಇದೆ ಆಪ್ಷನ್ಗೆ ಹೋಗ್ಬೋದು. ಅಂದರೆ ವಿರಾಟ್ ಕೊಹ್ಲಿ 50 ರನ್ನು, ರತ್ಗಾಡ್ ಒಂದು 30 ರನ್ನು ಮತ್ತು ಈ ಥರ ಆಪ್ಷನ್ ಬರುತ್ತೆ. ಅವಾಗ ನಿಮಗೆ ಜಾಸ್ತಿ ರನ್ ವಿರಾಟ್ ಕೊಹ್ಲಿ ಇದ್ದರೆ ವಿರಾಟ್ ಕೊಹ್ಲಿ ವಿನ್ನು. ಓಕೆ, ಆ ಥರ ಆಪ್ಷನ್. ಮತ್ತು ಇಲ್ಲಿ ಟೀಮ್ 2 ರನ್ ಸ್ಕೋರ್ ಡಬಲ್ ಅಂತ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಓಕೆನಾ, ನೆಕ್ಸ್ಟ್ ವಿಡಿಯೋ ಮತ್ತು ಪ್ಲೇಯರ್ ಆಫ್ ದ ರನ್ಸ್ ಅಂತ ಕೊಟ್ಟಿದ್ದಾರೆ. ಇದು ಕೂಡ ಬೇಡ. ಪ್ಲೇಯರ್ ಟೋಟಲ್ ಸ್ಪೋರ್ಟ್ಸ್ ಫ್ರೆಂಡ್ಸ್, ಇದು ಅಷ್ಟೇ. ನಿಮಗೆ ಋತುರಾಜ್ ಗೈಕ್ವಾಡ್ ಮತ್ತು ಋತುರಾಜ್ ಗೈಕ್ವಾಡ್ 3 4 ಆ್ಯಂಡ್ ವಿರಾಟ್ ಕೊಹ್ಲಿ ಟೋಟಲ್ 3 4 ಅಂದರೆ ಇಬ್ಬರು 3 3 4 ಹೊಡಿತಾರೆ ಅಂತ ಕೇಳಿದ್ದಾರೆ. ವಿಕೆಟ್ ಹೊಡಿತಾರೆ ಅಂದರೆ ಹಾಕ್ಬೋದು ಗೈಕ್ವಾಡ್ ಮತ್ತು ವಿರಾಟ್ ಕೊಹ್ಲಿ. ಒಬ್ಬರು ಹೊಡಿಲ್ಲ ಅಂದರೆ ನಿಮಗೆ ಲಾಸ್ ಆಗುತ್ತೆ ಫ್ರೆಂಡ್ಸ್. ಓಕೆನಾ, ತುಂಬ ರಿಸ್ಕು ಇರುತ್ತೆ ಇದು ಕೂಡ. ಪ್ಲೇಯರ್ ಟೋಟಲ್ 6 ಇದು ಕೂಡ ಋತುರಾಜ್ ಗೈಕ್ವಾಡ್ ಮತ್ತು ವಿರಾಟ್ ಕೊಹ್ಲಿ. ಋತುರಾಜ್ ಗೈಕ್ವಾಡ್ 2 6, ವಿರಾಟ್ ಕೊಹ್ಲಿ ಕೂಡ 2 6 ಹೊಡಿತಾರೆ ಅಂತ ಕೇಳಿದ್ದಾರೆ. ಹೊಡಿತಾರೆ ಅಂದರೆ ಹಾಕ್ಬೋದು. ಒಬ್ಬರು ಹೊಡಿಲ್ಲ ಅಂದರೆ ಒಬ್ಬರು ವಿರಾಟ್ ಕೊಹ್ಲಿ ಹೊಡಿಲ್ಲ, ಔಟಾಗಿ ಹೋದರು. ಗೈಕ್ವಾಡ್ 4 6 ಹೊಡೆದ್ರು ಕೂಡ ನಿಮಗೆ ಲಾಸೇ ಅದು. ಓಕೆನಾ, ವಿರಾಟ್ ಕೊಹ್ಲಿ 2 6 ಹೊಡಿಲೇಬೇಕು, ಗೈಕ್ವಾಡ್ ಕೂಡ 2 6 ಹೊಡಿಲೇಬೇಕು. ಓಕೆನಾ, ಆ ಥರ ಆಪ್ಷನು 4 and 6. ಓಕೆನಾ, ಇದು 4 and 6 ಇದು ನಿಮಗೆ ಸಪ್ರೇಟ್ ವಿಡಿಯೋ ಮಾಡ್ತೀನಿ ಇದ್ರ ಬಗ್ಗೆ. ಓಪನಿಂಗ್ ಬ್ಯಾಟ್ಸ್ಮ್ಯಾನು, ಇದು ಓಪನಿಂಗ್ ಬ್ಯಾಟ್ಸ್ಮ್ಯಾನ್ ಫ್ರೆಂಡ್ಸು, ಇದಕ್ಕೆ ಬೇಡ. ಇಲ್ಲಿ ನೋಡಿ ಟೀಮ್ಸ್ 1 ಫೇಲ್ ನೆಕ್ಸ್ಟ್ ವಿಕೆಟ್ ಅಂದರೆ ಟೀಮ್ 1 ಅಂದರೆ ನಿಮಗೆ ಚೆನ್ನೈ ಬಗ್ಗೆ ಕೇಳಿದ್ದಾರೆ. ಚೆನ್ನೈಯಲ್ಲಿ ನಿಮಗೆ ಇಲ್ಲಿ ಫೇರ್ವೇರ್ ಕೊಟ್ಟಿದ್ದಾರೆ, ಮೋರ್ ಕೊಟ್ಟಿದ್ದಾರೆ. ಇಲ್ಲಿ ಫ್ರಮ್ ಇದೆ ಅದರೊಳಗೇ. ಓಕೆನಾ, ಇದು ಅಂದರೆ ಇದರೊಳಗೆ 17 ರನ್ ಒಳಗೇ 1 ವಿಕೆಟ್ ಹೋಗುತ್ತೆ ಅಂತ ಕೇಳಿದ್ದಾರೆ ಚೆನ್ನೈಯವರು. ಇಲ್ಲ 29 ರನ್ ಒಳಗೆ 29 ಮೇಲೆ 29 ರನ್ ಆದ್ರ ಮೇಲೆ 1 ವಿಕೆಟ್ ಹೋಗುತ್ತೆ ಅಂತ ಕೇಳಿದ್ದಾರೆ. ಇದು ನಿಮಗೆ 18 ಮತ್ತು 28 ರನ್ ಒಳಗೇ ಹೋಗುತ್ತೆ ಅಂತ ಕೇಳಿದ್ದಾರೆ ವಿಕೆಟ್. ಅದರಿಗಿಂತ ಒಳಗೆ 18 19 20 21 ಅದೇ ಅದರೊಳಗೇ ವಿಕೆಟ್ ಹೋಗುತ್ತೆ ಅಂತ ಕೇಳಿದ್ದಾರೆ ಇಲ್ಲಿ ಚೆನ್ನೈಯವ್ರದ್ದು. ಇದು RCB ಬಗ್ಗೆ ಕೇಳಿದ್ದಾರೆ. ಸಿಂಪಲ್ಲು ಬೌತ್ ಟೀಮ್ ಓಪನಿಂಗ್ ಪಾರ್ಟ್ನರ್ಶಿಪ್ ರಿಸಲ್ಟ್ ಅಂತ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಈಗ ತುಂಬ ಲೆಂತ್ ಆಯ್ತು ವಿಡಿಯೋ, ಮತ್ತು ನಾನು ಸ್ವಲ್ಪ ಕಂಟಿನ್ಯೂ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಫ್ರೆಂಡ್ಸ್. ಓಕೆನಾ, ಗೊತ್ತಾಯ್ತು ಕೊಡ್ತೀನಿ. ಮತ್ತೇನಾದರೂ ಡೌಟ್ಸ್ ಇದ್ದರೆ ಮೆಸೇಜ್ ಮಾಡಿ. ಓಕೆ ಫ್ರೆಂಡ್ಸ್, ಓಕೆ, ಧನ್ಯವಾದ.